ವಿಚಾರ ಸಾಗರ 4ನೇ ತರಂಗ 187ನೇ ವಿಷಯಾಂಕ 116ನೇ ದೋಹ. ಏಕ ಸಮಯ ನಿವಾನ ಹೈ ಸಾಚಿ ಅರು ಆಭಾಸ. ಏಕ ಸಮಯ ನಿವಾನ ಹೈ साची अरु आभास. तू जो चेतन को विषय साची स्वयं प्रकाश. तू जो चेतन को विषय साची स्वयं प्रकाश. ಇದರ ಅರ್ಥ, ಯಾವ ಅಹಂವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಚಿದಾಭಾಸನು ಇಬ್ರು ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದ್ರೆ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕೆ ಅಥವಾ ವಿಷಯನಾಗಿರುತ್ತಾನೆ ಮತ್ತು ಸ್ವಯಂ ಪ್ರಕಾಶನಾಗಿರುತ್ತಾನೆ. ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿರುತ್ತಾನೆ. सद्गुरु श्री पंडित पीताम्बर जी महाराज की जय. सद्गुरु श्री निश्चलदास जी महाराज की जय. सद्गुरु श्री शरणबसव स्वामी जी महाराज की जय. जय मंगलम. जय नमः पार्वती पति शिव हर हर महादेव. ಎಲ್ಲರಿಗೂ ಶರಣ ಶರಣ. ಗೌರಮ್ಮತಾಯಿಯವರಿಂದ 110ನೇ ದೋಹದ ವಿಷಯ ತಿಳಿಸಿಕೊಟ್ರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನು ಮುಂದೆ ಅಪೋರ್ ಕಾರ್ಯಕ್ರಮ ಕೊಡೋದ್ರೆ ಶರಣಬಸವ ಅಪ್ಪಾಜಿ ಅವರಿಂದ ಬ್ರಹ್ಮಜ್ಞಾನದ ವಿಷಯವನ್ನು ತಿಳಿಸಿಕೊಡ್ತಾರೆ. ಎಲ್ಲರೂ ಕೇಳೋಣ ಅಂತ ಹೇಳಿ ಗುರುವರಿಗೆ ವಿನಂತಿ ಮಾಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಸಾಧು ನಿಶ್ಚಲದಾಸಿಯವರಿಂದ ಉಪದೇಶ. 205ನೇ ವಿಷಯಾಂಕ ಆರಂಭವಾದಾಗಿನಿಂದ ನಿನ್ನೆಯ ತನಕ ಪ್ರತಿನಿತ್ಯ 2 ಬಾರಿ ಪಾಠಗಳನ್ನು ಹೇಳಿ ನಿಮ್ಮ ಅಂತಃಕರಣವನ್ನು ಹದ ಮಾಡಲಾಗಿದೆ. ಆ ಒಂದು ವಿಷಯದಲ್ಲಿ 4 ಚೇತನಗಳು, ಅವುಗಳ ಸ್ವರೂಪದ ಬಗ್ಗೆ ಹೇಳ್ತಾರೆ. ಅದು ಯಾವ ವಾದದ ಪ್ರಕಾರ ಅಂತಂದ್ರೆ ಆಭಾಸವಾದದ ಪ್ರಕಾರ. ಮತ್ತೆ ದೋಹ 187ನೇ ವಿಷಯಾಂಕದಲ್ಲಿ ಹೇಳಿದ ಒಂದು ದೋಹ 87, 88, 89, 90, 91, 92, 93, 94, 95, 96, 97, 98, 99, 200. ಇದು 99, 200. 200 ಆದ್ಮೇಲೆ ಮುಂದೆ ಮತ್ತೆ 5 ಅಂದ್ರೆ ಎಷ್ಟಾಯ್ತು? 14 + 5 ಅಂದ್ರೆ 19 ವಿಷಯಾಂಕಗಳಲ್ಲಿ ಈ ಅನುಭವ ಜ್ಞಾನವನ್ನು ಹೇಳ್ಯಾರ. ಅದಕ್ಕೆ ಈ ದೋಹಾವನ್ನ ನಾನು ಯಾಕೆ ಪ್ರಸಿದ್ಧ ಮಾಡ್ಲಕತ್ತೀನಿ ಅಂತಂದ್ರೆ, ಅದು ಅನುಭವದ ದೋಹ ಅದು. ಪ್ರತಿಯೊಬ್ಬರಿಗೆ ಹೇಳಕ್ ಬರ್ಬೇಕು, ಅದು ಒಂದೇ ದೋಹ. ಇಡೀ ವಿಚಾರ ಸಾಗರದೊಳಗೆ ಅದು ಒಂದೇ ದೋಹ ಏನದ, ಅನುಭವದ ದೋಹ ಅದ. ಅಲ್ಲಿ ಅನುಭವ ಅದ. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ಟಾರ, 14 ವಿಷಯಾಂಕಗಳ ಪರ್ಯಂತ 14, 5, 19 ಆಗ್ತದ. 14, 19 ವಿಷಯಗಳ ಪರ್ಯಂತ
ಅದನ್ನು ವಿಶ್ಲೇಷಣೆ ಮಾಡ್ಯಾರ. ಅದಕ್ಕೆ 116ನೇ ಈ ದೋಹಾವನ್ನು ಪ್ರಸಿದ್ಧ ಮಾಡ್ಲಕತ್ತೀನಿ. ಪ್ರತಿನಿತ್ಯ ಹೇಳಿ ಅದಕ್ಕೆ ಸಂಬಂಧಪಟ್ಟ ವಿಶ್ಲೇಷಣೆ ಅನುಭವ ಆತ್ಮಾನುಭವವನ್ನು ತಂದು ಕೊಡುವಂಥದ್ದು. ಈಗ ಸ್ಥೂಲವಾಗಿ ಆ 4 ಚೇತನಗಳು ಹೆಂಗದವಪ್ಪ, ನಿಮ್ಮ ಒಳಗೆ ಹೆಂಗದವ? ಒಳಗೇನು 4 ಏನೇನದವ? ಒಳಗೆ 3 ಅದಾವಿಲ್ಲ? ಕೂಟಸ್ಥ, ಆಭಾಸ, ಅಂತಃಕರಣ. ಕೂಟಸ್ಥ, ಅಂತಃಕರಣ. ನೀವೇನ್ ಮಾಡ್ಬೇಕು? ಬಿಂಬ, ಕನ್ನಡಿ, ಪ್ರತಿಬಿಂಬ ಆಗ್ತಿದೆ. ನೆನ್ಪಿಟ್ಕೋಬೇಕು, ಎಲ್ಲ ಕನ್ಫ್ಯೂಸ್ ಆಗ್ತದೆ. ಇದು ನೆನ್ಪಿಟ್ಕೋಬೇಕು. ಬಿಂಬ ಅಂದ್ರ ಕೂಟಸ್ಥ, ಕನ್ನಡಿ ಅಂದ್ರ ಅಂತಃಕರಣ, ಕನ್ನಡಿ ಒಳಗಿನ ಪ್ರತಿಬಿಂಬ ಅಂದ್ರ ಆಭಾಸ. ಈ 3 ಕೂಡಿದ್ದಕ್ಕ ಜೀವ 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 ಅಂತ. ಮತ್ತ ಜೀವನದ ಒಂದು ಸ್ವಭಾವ ಏನದಪ್ಪ? ಅವಿದ್ಯೆ. ಅದರ ಜೊತೆಗೆ ಅವಿದ್ಯೆನೂ ಆದ ಇಲ್ಲ. ಜೀವನ ಜೊತೆಗೆ ಅವಿದ್ಯೆ ಅದ. ತನ್ನ ಸ್ವರೂಪವನ್ನ ತಾನು ಮರೆತು ಬಿಡ್ತಾನ. ಈ 3 ಕೂಡಿದ ಕೂಡ್ಲೇನೆ ಅವನೇನಾಗ್ಬಿಡ್ತಾನ? ತನ್ನ ಸ್ವರೂಪವನ್ನು ತಾನು ಮರಿತಾನೆ. ಈಶ್ವರನಿಗೂ ಜೀವನಿಗೂ ಇರೋ ವ್ಯತ್ಯಾಸ ಇದೆ. ಏನದಪ್ಪ ಅಂತಂದ್ರೆ, ಜೀವನಲ್ಲಿ ಒಳಗ ಚೇತನ ಆದಿಲ್ಲ. ಆ ಚೇತನದೊಳಗ ಏನದ? ಚೇತನವನ್ನು ಏನು ಆಶ್ರಯಿಸದ? ಅವಿದ್ಯೆ ಆಶ್ರಯಿಸದ. ಚೇತನ ಅವಿದ್ಯೆ ಎಲ್ಲಿ ಆಶ್ರಯಿಸದ? ಚೇತನದಾಗೆ ಆಶ್ರಯದ, ಜಡದೊಳಗಿಲ್ಲ. ಅಲ್ಲಿ ಏನದ? ಅವಿದ್ಯೆ ಜೀವನಲ್ಲಿರುವ ಚೇತನವನ್ನು ಆಶ್ರಯಿಸಿ ಆ ಚೇತನವೇ ಗುರುತು ಸಿಗಲಾರ್ದಂಗ ಮುಚ್ಚಾಕ್ಯದ. ಆದರೆ ಮಾಯೆ ಏನ್ ಮಾಡ್ಯದಪ್ಪ ಅಂತಂದ್ರ, ಈಶ್ವರನೊಳಗಿರುವ ಬ್ರಹ್ಮಚೇತನವನ್ನ ಆಶ್ರಯಿಸ್ಯದ. ಮಾಯೆ ಬ್ರಹ್ಮಾಂಡದಲ್ಲಿರುವ ಈಶ್ವರನಲ್ಲಿ ಬ್ರಹ್ಮಚೇತನ ಏನದಲ್ಲ, ಆ ಬ್ರಹ್ಮಚೇತನವನ್ನ ಮಾಯೆ ಆವರಿಸ್ಯದ. ಅದರ ವ್ಯತ್ಯಾಸ ಏನದಪ್ಪ ಅಂದ್ರೆ, ಆ ಬ್ರಹ್ಮಚೇತನವನ್ನ ಆವರಣ ಮಾಡಿಲ್ಲ. ಮಾಯೆ ಬ್ರಹ್ಮಚೇತನವನ್ನ ಆವರಣ ಮಾಡಿಲ್ಲ, ಮುಚ್ಚಾಕಿಲ್ಲ, ಗುರುತು ಸಿಗಲಾರ್ದಂಗ ಮಾಡಿಲ್ಲ. ಈ ಪಾಯಿಂಟ್ ತಿಳ್ಕೋಬೇಕು. ಈಶ್ವರನಿಗೆ ತನ್ನ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಇಲ್ಲ. ಈಶ್ವರನಿಗಿನ ಬ್ರಹ್ಮ ಅನ್ನೋದು ಅರಿವದ ಅವನಿಗೆ. ಜೀವನಿಗೆ ತಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದು ವಿಸ್ಮೃತಿ ಆಗ್ಯದ. ತನ್ನ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗಿ ತಾನು ಜೀವ ಆಗ್ಯಾನ. ಅವನೇನಾಗ್ಯಾನ? ಅವಿದ್ಯೆ ಮುಂದೆ ಡೊಗಿಬಿಟ್ಟನ. ಹೋಗಿ ಜೀವ ಅವಿದ್ಯೆ ಮುಂದೆ ಡೊಗ್ಬಿಟ್ಟನ. ಹಿಂಗಾಗಿ ಏನಾಗ್ಯದ? ಹೆಣ್ತಿನೇ ಗಂಡಾಗ್ಯಾಳ, ಗಂಡನೇ ಹೆಣ್ತಾಗ್ಯಾಳ. ಜೀವದ ಈಶ್ವರನ ವಿಷಯದೊಳಗ ಗಂಡಾಗ್ಯಾನ, ಹೆಣ್ತಾಗ್ಯಾಳ. ಇಲ್ಲೇನಾಗ್ಯದ? ಅವಿದ್ಯೆಗೆ ಅವನೇನಾಗ್ಬಿಟ್ಟನ? ಶರಣಾಗತಿ ಆಗ್ಬಿಟ್ಟಾನ. ಜಡವಾದ ದೇಹ, ಜಡವಾದ ಲೌಕಿಕ ವಸ್ತುಗಳು, ಅನಿತ್ಯವಾದಂಥ ದೇಹ, ಅಸತ್ಯವಾದಂಥ ದೇಹ, ಅಸತ್ಯ ಅನಿತ್ಯವಾದಂಥ ಲೌಕಿಕ ವಸ್ತುಗಳು, ಅವುಗಳನ್ನು ಸಂಗ್ರಹ ಮಾಡಿ ಅವುಗಳಲ್ಲೇ ಅಭಿಮಾನ ಪಟ್ಟು ನಾನು ಅಂದ್ಕೊಂಡು ಅಲ್ಲೇನ ತನ್ನ ಬ್ರಹ್ಮ ಸ್ವರೂಪವನ್ನೇ ತಾನು ಮರೆತು ಅಜ್ಞಾನಿಯಾಗಿ ದುಃಖಿಯಾಗಿ ಚಿಂತೆ ಒಳಗೆ ಮುಳುಗ್ಯಾನ. ಈ ರೀತಿ ಚಿಂತೆ ಒಳಗೆ ಮುಳುಗಿದವನಿಗೆ ಹಿಂಗ ಇದ್ರ ನಿನ್ನ ಜೀವನ ಬಹಳ ಕಷ್ಟ ಆಗ್ತದಪ್ಪ. ಇದು ಬರೇ ದುಃಖ, ಚಿಂತೆ, ಅಪಮಾನ, ಹಿಂಸೆನೇ ಆಗ್ತದ. ಅದಕ್ಕ ಒಂದು ಸ್ಯಾಂಪಲ್ ಕೊಡ್ತಾನೆ ಪರಮಾತ್ಮ. ಪ್ರತಿನಿತ್ಯ ಒಂದು ಸ್ಯಾಂಪಲ್ ಕೊಡ್ತಾನೆ ಆರಾಮಿರೋದಕ್ಕೆ. ಪ್ರತಿನಿತ್ಯ ಅರಿವು ಮಾಡಿ ಕೊಡ್ತಾನೆ ಪರಮಾತ್ಮ. ಎಲ್ಲಿ ಕೊಡ್ತಾನೆ? ದಿನ ತಗೋತೀರಿ. ಸುಷುಪ್ತಿ ಅವಸ್ಥೆ ಒಳಗೆ ಹೋಗ್ತಿರಲ್ಲ, ನಿದ್ದೆ ಮಾಡ್ತಿರಲ್ಲ,
ಈ ಅನಿತ್ಯವಾದ ಜಗತ್ತಿನ ಸಂಬಂಧ ಇರ್ಲಾರ್ದಂಗೆ ನೀನಿದ್ದಿ ಅಂತಂದ್ರೆ ಏನಾಗ್ತದ? ನಿದ್ರೆ ಅಂತಂದ್ರೆ ಏನು? ನೀನು ಇದ್ರೆ ಅಂತ. ಈ ರೀತಿ ನೀನು ಇದ್ರೆ ಅದಕ್ಕೆ ನಿದ್ರೆ ಅಂತ. ಇದ್ರೆ ಏನಿರ್ತದ? ಪಂಚಕೋಶಗಳಲ್ಲಿ ಕೊನೆಯ ಕೋಶ ಏನದು? ಆನಂದಮಯ ಕೋಶ. ಸುಷುಪ್ತಿ ಅವಸ್ಥೆ ಒಳಗೆ ಇದ್ದಂಗ ನೀನು ಜಾಗೃತ ಅವಸ್ಥೆಯಲ್ಲಿನೂ ಇದ್ದಪ್ಪ ಅಂತಂದ್ರೆ ನೀನೇನಿರ್ತಿದಿ? ಆನಂದವಾಗಿರ್ತಿದಿ. ಈ ಎಲ್ಲ ಅನಿತ್ಯವಾದ, ಜಡವಾದ, ಅಸತ್ಯವಾದ ದೇಹ ಮತ್ತು ಬ್ರಹ್ಮಾಂಡದೊಳಗಿರುವಂಥ ಲೌಕಿಕ ಪದಾರ್ಥಗಳ ಬಗ್ಗೆ ನೀನು ಅಭಿಮಾನ ಇಟ್ಕೊಳ್ಳಾರ್ದಂಗ ಇದ್ದು ನೀನು ನಿದ್ದೆಯೊಳಗೆ ಹೆಂಗಿರ್ತಿದಿ ಹಂಗಿದ್ದಿ ಅಂತ ಅಂದ್ರೆ ನೀನು ಆನಂದವಾಗಿರ್ತೀಯಪ್ಪ. ಅದೇ ಆನಂದಮಯ ಕೋಶ. ಅಲ್ಲಿ ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ. ಕೋಟಿ ಕೋಟಿ ಸಾಲ ಮಾಡಿದವನು ಆರಾಮ್ ನಿದ್ದೆ ಮಾಡ್ತಾನು. ಅದೇ ಜಾಗೃತ ಅವಸ್ಥೆಗೆ ಬಂದ ಗದ್ದಟ್ಕೊಳ್ತ ಹಿಂಗ. ಅದಕ್ಕೇನಾಯ್ತು? ಅವಿದ್ಯೆ. ಏನೇನವ? 4 ಚೇತನಗಳು. ಅವಿದ್ಯೆ ಒಳಗೆ ಆರೂಢವಾದ ಚೇತನ, ಕೂಟಸ್ಥನೊಳಗೆ ಆರೂಢವಾದ ಚೇತನ, ಅಂತಃಕರಣ. ಆವಾಸಕ್ಕೆ ಸೀದಾ ಹೋಗ್ಬೇಡ್ರಿ, ಆವಾಸಕ್ಕೆ ಹೋಗ್ಬೇಡ್ರಿ. ಮೊದಲು ಅಂತಃಕರಣ ಹಿಡ್ಕೊಳ್ರಿ. ಕನ್ನಡಿ ಇರ್ಲಾರ್ದೆ ಯಾ ಆವಾಸ ಮಾಡ್ತೀರಿ? ಆವಾಸ ಸಹಿತ ಅಂತಃಕರಣ, ಅಂತಃಕರಣ ಸಹಿತ ಆವಾಸ. ಅಂತಃಕರಣದೊಳಗೆ ಆರೂಢವಾದ ಚೇತನ ಮತ್ತು ಆವಾಸನೊಳಗೆ ಆರೂಢವಾದ ಚೇತನ. ಆ ಚೇತನ ಇಲ್ಲದ ಜಾಗನೇ ಇಲ್ಲ. ಅದೇ ಸಾಮಾನ್ಯ ಚೇತನ. ಇವೇ 4 ಚೇತನಗಳು. 4 ಚೇತನಗಳು. ಅವಿದ್ಯೆ ಒಳಗೆ ಆರೂಢವಾದ ಚೇತನ, ಕೂಟಸ್ಥನೊಳಗೆ ಆರೂಢವಾದ. ಕೂಟಸ್ಥ ಚೇತನ ಸ್ವರೂಪನೇ ಅದನ. ಅವ 3.5 ಮಳದೊಳಗ ಸೇರ್ಕೊಂಡು ಅವ ಆಟೆ ಅಂತ ತಿಳ್ಕೊಂಡು ಅವನಿಗೆ ವಿಸ್ಮೃತಿ ಆಗ್ಯದ. ಅವನಿಗೆ ಅರಿವು ಮೂಡಿಸಿದಾಗ ಅವನಿಗೂ ಎಲ್ಲ ಸರ್ವವ್ಯಾಪಕ ಚೇತನ ನಾನದೀನಿ ಅಂತೇಳಿ ಅವನಿಗೆ ಆಗ್ತದೆ. ಆ ಕೂಟಸ್ಥನೊಳಗಿರುವ ಆರೂಢವಾದ ಚೇತನ ಅಂತಂದ್ರೆ ಅದು ತಪ್ಪಾಗ್ತದ. ಆದ್ರೂ ನಾವು ಅದು 3.5 ಮಳಕ್ಕೆ ಲಿಮಿಟ್ ಆಗಿದ್ದಕ್ಕೆ ನಾವು ಅದನ್ನ ಅಂತೀವಿ. ಅದು ಹಂಗಿಲ್ಲ. ಮತ್ತೆ ಅಂತಃಕರಣದೊಳಗೆ ಆರೂಢವಾದ ಚೇತನ ಅಂತಂದ್ರೆ ಹೆಂಗದ? ಗಡಿಗೆ ಇದು ಕಪಾಲ ಕುಡಿದ ನೀರು ಹೆಂಗದ? ಬಟ್ಟಿ ನೆನೆ ಹಾಕಿದಾಗ ಆ ಬಟ್ಟಿ ಕುಡಿದ ನೀರು ಬಟ್ಟಿ ಒಳಗೆ ಹೆಂಗಿರ್ತದ ಹಂಗ ಆ ಅಂತಃಕರಣದೊಳಗೆ ಆರೂಢವಾದ ಚೇತನ. ಮತ್ತ ಆಭಾಸ, ಆ ಕನ್ನಡಿ ಒಳಗೆ ಪ್ರತಿಬಿಂಬ ಏನು ಉಂಟಾಗ್ತದಲ್ಲ ಅಲ್ಲಿ ಆಭಾಸನೊಳಗೆ ಆರೂಢವಾದ ಚೇತನ. 4 ಚೇತನಗಳು ಗೊತ್ತದು ಯಾವಂತ? ಯಾವ್ಯಾವು? ಆರೂಢವಾದ ಚೇತನ ಅಂತ ಹೇಳ್ರಿ. ಒಳಗ ಇವು 4 ವಸ್ತುಗಳಿಗತ್ಲ ಇಡ್ರಿ ಒಂದ್ ಕಡೆ. ಜಿಲೇಬಿ ಒಳಗಿನ ಸಕ್ಕರೆ, ಪೇಡಾದೊಳಗಿನ ಸಕ್ಕರೆ, ಜಾಮೂನಿನೊಳಗಿನ ಸಕ್ಕರೆ, ಮೈಸೂರು ಪಾಕ್ ಒಳಗಿನ ಸಕ್ಕರೆ. ಹಿಂಗ ಹೇಳಕ್ ಬರಲ್ಲ. ಆರೂಢ ಸಂಯುಕ್ತ ಆರೂಢ ಅಂತ ಶಬ್ದ ಬಳಸ್ತೀನಿ. ಅದು ಬಿಡುನ ಸೀದಾ ಅಲ್ಲಿಗೆ ಹೋಗ್ತೀರಿ. ಸಂಯುಕ್ತವಾದದ್ದು, ಆರೂಢವಾದದ್ದು. ಮತ್ತಿನ್ನ ಯಾವ ಶಬ್ದ ಬಳಸ್ತೀರಿ? ಸಂಯುಕ್ತ, ಆರೂಢ, ವಿಶಿಷ್ಟ. ಈ 3 ಒಂದೇ ಅರ್ಥ ಇವು. ನಾಲ್ಕು ಹೇಳ್ರಿ, 1 by 1 ನೀಟಾಗಿ. ಕೂಟಸ್ಥ ಚೇತನ, ಎರಡನೇದು ಅಂತಃಕರಣ ಆರೂಢ ಚೇತನ. ಅಂತಃಕರಣದಲ್ಲಿ ಆರೂಢವಾದ ಚೇತನ. ಅಂತಃಕರಣದಲ್ಲಿ ಆರೂಢವಾದ ಚೇತನ. ಮೂರನೇದು ಆಭಾಸನಲ್ಲಿ ಆರೂಢವಾದ ಚೇತನ. 4ನೇದು ಅವಿದ್ಯೆಯಲ್ಲಿ ಆರೂಢವಾದ ಚೇತನ. 4 ಚೇತನ ಅಂದ್ರೆ ಯಾವಪ್ಪ ಚೇತನಗಳು?
ಅವೆಲ್ಲದರೊಳಗೂ ಆರೂಢವಾದ ಚೇತನಗಳು ಬೇರೆ ಬೇರೆ ಅದಾವ, ಒಂದೇ ಅದಾವ. ಒಂದೇ ಚೇತನ 4ರೊಳಗೆ ಸೇರಿದ್ದಕ್ಕೆ ಬೇರೆ ಬೇರೆ ಹೆಸರು ತಗೊಂಡದ ಅಷ್ಟೇ. ಈಗ ಬಟ್ಟೆ ನೆನಾಕಿರ್ತೀರಪ್ಪ, ಏನೇನು ನೆನಾಕಿರ್ತೀರಿ? ಟವೆಲ್ಲ, ಲುಂಗಿ, ಮತ್ತೆ ಅಂಡರ್ವೇರು, ಬನಿಯನು, ದಸ್ತಿ, ನೈಟಿ, ಮತ್ತೇನು ಸೀರೆ, ಲಂಗ, ಏನೇನೋ ಹಾಕಿರಿ ಅದ್ರೊಳಗೆ. ಹೊಸು ಒಂದ್ರಿಗೆ ಹಾಕಿರಿಲ್ಲ? ಹೊಸು ಒಂದ್ರಿಗೆ ಹಾಕಿರಲ್ಲ. ಈಗೇನಾಗ್ಯದ, ಎಲ್ಲ ಹೊಸು ನೀರು ಕುಡ್ದಾವ. ಎಲ್ಲ ಓಸು ನೆನೆಕಿರಿ ಅಂದ್ಮೇಲೆ ಎಲ್ಲ ಓಸು ನೀರು ಕುಡ್ದವಿಲ್ಲ ಬಟ್ಟೆಗಳು. ತೊಯ್ದಾವ. ಈ ತೊಯ್ದ ಬಟ್ಟೆಗಳು ಹೊರಗೆ ತೆಗೀರಿ. ಹೊರಗೆ ತೆಗೆದು ಓಸು ಸಪ್ರೇಟ್ ಇಡ್ರಿ. ದಸ್ತಿ ಒಳಗಿನ ನೀರ, ಅಂಡ್ರಿ ಒಳಗಿನ ನೀರ, ಬನೀನ್ ಒಳಗಿನ ನೀರ, ಟವೆಲಿನೊಳಗಿನ ನೀರ, ಲುಂಗಿಯ ನೀರ, ಪ್ಯಾಂಟಿನೊಳಗಿನ ನೀರ, ಶರ್ಟ್ನೊಳಗಿನ ನೀರ, ನೈಟಿ ಒಳಗಿನ ನೀರ, ಸೀರೆ ಒಳಗಿನ ನೀರ, ಬ್ಲೌಸ್ನೊಳಗಿನ ನೀರು, ಹಿಂಗೆ ಸಪ್ರೇಟ್ ಬರ್ತಾವೆ. ನಾವು ಏನಾರ ಸಾಮಾನ್ಯ ನೀರು ಒಂದೇ ಹೌದಾ ಇಲ್ಲ? ಈ ದೃಷ್ಟಾಂತ ಈಗೇನದ, ಸಾಮಾನ್ಯ ಚೇತನಕ್ಕೆ ಒಂದೇ ನೀರು, ಬೇರೆ ಬೇರೆ ಘಟಕಗಳು ಕುಡ್ದವ. ಅಲ್ಲಿರೋದು ಒಂದೇ ನೀರು. ನೋಡ್ಲಕ್ಕೆ ಹೆಂಗೆ ಕಾಣಿಸ್ತದ? ಎಲ್ಲದರದ್ದು ನೀರು ಕುಡಿದು ಬೇರೆ ಬೇರೆ ಕಣ್ಣಂಗೆ ಕಾಣಿಸ್ತದೆ. ಇದಕ್ಕಿಂತ ಸರಳ ದೃಷ್ಟಾಂತ ಏನು ಹೇಳ್ಬೇಕು ನಾವು? ನೀವು ಬಟ್ಟೆ ಒಗೆ ಟೈಮ್ನಾಗ ನಮ್ಗೆ ನೆನಪಾಗಿ ಕೊಡ್ತದೆ. ಈಗ ಬಟ್ಟೆ ತೆಗೆದು ಹಿಂಗೆ ಹಿಂಡ್ತಿರ್ತಿರಲ್ಲ, ಆ ನೀರು ಒಂದೇ ನೀರು, ಬೇರೆ ಬೇರೆ ನೀರು ಅದಾವೇನು? ಹೆಂಗೆ? ನೆಕ್ಸ್ಟ್ ಇಷ್ಟು ಹೇಳಿದ ಮೇಲೆ ಈಗ ನೋಡ್ರಿ, ಈಗ ಸುಮ್ಮ ಓದ್ಕೊತೀನಿ, ಹೆಂಗೆ ಅರ್ಥ ಆಗ್ತದೆ. ವಿಷಯಾಂಕ 205. ಪ್ರಮಾತ ಮೊದಲಾದ 4 ಚೇತನಗಳ ಸ್ವರೂಪವು. ಪ್ರಮಾತ ಅಂದ್ರೆ ಒಳಗಿದ್ದಾಗ, ಈಗೇನಾಗ್ಯದ, ಇದು ಹೊರಗೆ ಬಂದವ. ಇದು ಹೊರಗಿನ ವಿಷಯ. ಇದು ಆ ಪ್ರಮಾತನೇ ಒಳಗಿತ್ತು, ಈಗ ಹೊರಗೆ ಬಂದು ಏನಾಗತ್ತದ, ಏನು ಅನಿಸ್ಕೊತವ ಅವೆಲ್ಲ ಹೆಸರುಗಳು ಅಂತಂದ್ರೆ, ಹೊರಗೆ ಬಂದು ಏನಾಗ್ಬಿಡುತ್ತದೆ? ಯಾವ ಪ್ರಕಾರ ಅಂತಃಕರಣವು ಆಭಾಸ ಸಹಿತವಾಗಿರುವುದೋ ಅದರಂತೆಯೇ ಅಂತಃಕರಣದ ವೃತ್ತಿಯಾದರೂ ಕೂಡ ಆಭಾಸ ಸಹಿತವಾಗಿಯೇ ಇರುತ್ತದೆ. ಈಗ ಹೊರಗೆ ಬಂದಾಗ ಏನು ಚೇಂಜ್ ಆಗ್ತದಪ್ಪ ಅಂತಂದ್ರೆ, ಒಳಗಿದ್ದಾಗ ಅಂತಃಕರಣ ಅನ್ನೋ ಶಬ್ದ ಬಳಸ್ಕೊತದ, ಹೊರಗೆ ಬಂತು ಅಂತಂದ್ರೆ ವೃತ್ತಿ ಅನಿಸ್ಕೊತದ ಅಷ್ಟೇ. ವೃತ್ತಿ, ಆ ವೃತ್ತಿಯ ಜೊತೆಗೆ ಏನದ? ಅಂತಃಕರಣದ ಮೇಲೆ ವೃತ್ತಿ ಅದ. ವೃತ್ತಿ ಅದ. ಆ ವೃತ್ತಿಯ ಜೊತೆಗೆ ಚೇತನ ಆದ ಇಲ್ಲ? ಕೂಟಸ್ಥದ. ಅದು ಕೂಟಸ್ಥದ. ಅದು ವಿಶಿಷ್ಟವಾಗಿ ವೃತ್ತಿಯೊಳಗೆ ವಿಶಿಷ್ಟ ಇದ್ದಂಗೆ ಇದ್ರೊಳಗೂ ವಿಶಿಷ್ಟವಾಗಿ ಅದ. ಅದು ಅಂತಃಕರಣ ವಿಶಿಷ್ಟ ಹೆಂಗದ ಹಂಗ ವೃತ್ತಿ ವಿಶಿಷ್ಟ ಅದ. ಮುಂದೇನಾಯ್ತು? ಅಲ್ಲಿ ಕೂಟಸ್ಥ ಅದ, ಮತ್ತೆ ಅಂತಃಕರಣ ಅದ, ಮತ್ತು ಆಭಾಸನೂ ಅದ. ಹೊರಗೆ ಬಂದ ಮೇಲೆ ಮತ್ತೆ ಅದ್ರ ಜೊತೆಗೆ ಏನದ? 4ನೇದ್ದು ಅವಿದ್ಯೆನೂ ಅದ. 4 ಹೊರಗದಾವ. ಕೂಟಸ್ಥ, ಅಂತಃಕರಣ, ಆಭಾಸ, ಅವಿದ್ಯೆ ಒಳಗಿದ್ದಾಗ ಇದಕ್ಕೆ ಪ್ರಮಾತ ಚೇತನ ಅಂತಂದ್ರ, ಅದು ಈಗ ಹೊರಗೆ ಬಂದ್ಬಿಟ್ಟಾಗ ಏನಾಗ್ತದ? ಅಲ್ಲಿ ಒಂದೇ ಒಂದು ಶಬ್ದ ಚೇಂಜ್ ಮಾಡ್ಬೇಕು ಅಷ್ಟೇ. ಅಂತಃಕರಣದ ಬದಲಿ ಏನ್ ಹಾಕ್ಬೇಕು? ವೃತ್ತಿ ಅಂತ ಹಾಕ್ಬೇಕು. ವೃತ್ತಿ, ಕೂಟಸ್ಥ ಅಥವಾ ಚೇತನ, ಮತ್ತೆ ಆಭಾಸ, ಮತ್ತೆ ಅವಿದ್ಯೆ, ಇವು 4 ಹೊರಗದ. ಹೊರಗೂ ಇವು 4. ನೆಕ್ಸ್ಟ್ ಏನಾಯ್ತು? ಯಾವ ಪ್ರಕಾರ ಅಂತಃಕರಣವು ಆಭಾಸ ಸಹಿತವಾಗಿರುವುದು ಅದರಂತೆ ಅಂತಃಕರಣದ ವೃತ್ತಿ ಆದರೂ ಕೂಡ ಆಭಾಸ ಸಹಿತವಾಗಿಯೇ ಇರುತ್ತದೆ. ಅಂತಃಕರಣದ ಪರಿಣಾಮವೇ ಅಂತಃಕರಣ ವೃತ್ತಿ. ಅಂತಃಕರಣದ ಪರಿಣಾಮ ಯಾವಾಗ ಆಗ್ತದ? ಬೆಳಕಿದ್ದಾಗ. ಹೌದಲ್ರಿ? ನಿಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ತಲ್ಕ ಮುಟ್ಟಿ ಆ ವಸ್ತುವಿನ ಆಕಾರ ತಾಳೋದು, ಇದೆಲ್ಲ ಏನದ? ಅಂತಃಕರಣ ಪರಿಣಾಮ, ಅಂತಃಕರಣ ವೃತ್ತಿ ಅಂತಾರ. ನೆಕ್ಸ್ಟ್ ಬೆಳಕಿರ್ಲಾರ್ದಾಗ ಅವಿದ್ಯೆಯ ಪರಿಣಾಮ. ಯಾವ ವೃತ್ತಿ ತಯಾರಾಗ್ತದಲ್ಲಿ? ಅವಿದ್ಯೆಯಲ್ಲಿ ಅವಿದ್ಯೆ ಅಳ್ಳಾಡ್ತದೆ. ಅವಿದ್ಯೆ ಕ್ಷೋಭೆಗೊಂಡಾಗ, ಕಾರ್ಯೋನ್ಮುಖವಾದಾಗ ಯಾವ ವೃತ್ತಿ?
ಅವಿದ್ಯಾವೃತ್ತಿ. ಅಲ್ಲಿ ಅವಿದ್ಯಾವೃತ್ತಿ ಕತ್ತಲದೊಳಗೆ ಏನಾಯ್ತದ, ಅವಿದ್ಯೆಯ ಪರಿಣಾಮ ಆಗ್ತದ. ಬೆಳಕಿದ್ದಾಗ ಅಂತಃಕರಣದ ಪರಿಣಾಮ ಆಗ್ತದೆ. ಅಂತಃಕರಣದ ಪರಿಣಾಮವೇ ಅಂತಃಕರಣ ವೃತ್ತಿ, ಅವಿದ್ಯೆಯ ಪರಿಣಾಮವೇ ಅವಿದ್ಯಾವೃತ್ತಿ. ಸರಿನಾ? ಅವಿದ್ಯೆ ಕ್ಷೋಭೆಗೊಂಡಾಗ ಅವಿದ್ಯಾವೃತ್ತಿ ಕೆಲಸ ಮಾಡ್ತದ. ಅಂತಃಕರಣ ಕಾರ್ಯೋನ್ಮುಖವಾದಾಗ ಅಂತಃಕರಣ ಕೆಲಸ ಮಾಡ್ತದ. ಈ ಎರಡು ಶಬ್ದಗಳು ಡೈಜೆಸ್ಟ್ ಆದುವ, ಒಳಗಾದುವ. ಅಂತಃಕರಣದ ಪರಿಣಾಮವೇ ಅಂತಃಕರಣದ ವೃತ್ತಿ, ಅವಿದ್ಯೆಯ ಪರಿಣಾಮವೇ ಅವಿದ್ಯಾವೃತ್ತಿ. ಹಗ್ಗ ಇದ್ದದ್ದು ಸತ್ಯ. ಹಗ್ಗವು ಹಗ್ಗವಾಗಿ ಕಾಂಡತು. ಅಲ್ಲಿ ಅದರ ಪರಿಣಾಮ ಆಯಿತು? ಅಂತಃಕರಣದ ಪರಿಣಾಮ. ಯಾವ ವೃತ್ತಿ ಕೆಲಸ ಮಾಡ್ತು? ಅಂತಃಕರಣ ವೃತ್ತಿ ಕೆಲಸ ಮಾಡ್ತು. ಬೆಳಕಿಲ್ಲದಕ್ಕ ಅಲ್ಲಿ ಹಾವು ಕಾಂಡತು. ಹಾವು ಕಾಂಡತು ಅಂತಂದ್ರೆ ಎದ್ರಾಗ ಪರಿಣಾಮ ಆಯ್ತು? ಅಲ್ಲಿ ಅವಿದ್ಯೆಯಲ್ಲಿ ಪರಿಣಾಮ ಆಯ್ತು. ಅವಿದ್ಯೆಯಲ್ಲಿ ಪರಿಣಾಮ ಆಗಿ ಅದು ಹೆಂಗಂತಂದ್ರ ನಿಸ್ತರಂಗವಾದ ಸರೋವರ ಸುಮ್ಮನೆ ಏನು ಇಲ್ದಂಗೆ ಸುಮ್ಮಿರ್ತದ. ಅಂತಃಕರಣ ಸುಮ್ಮಿರ್ತದ, ಏನು ವಿಚಾರ ಇರ್ಲಾರ್ದಾಗ. ಅದ್ರಾಗ ಒಂದು ಕಲ್ಲು ಹೋಗಿದ್ರಿ ಅಂತಂದ್ರೆ ತರಂಗಗಳು ಹೇಳ್ತಾವಲ್ಲ, ಆ ತರಂಗಗಳು ಹೇಳದೇ ಪರಿಣಾಮ. ಒಂದ್ ಯಾವುದೋ ವಸ್ತು ಅಲ್ಲಿ ಆದ ಅಂತೇಳಿ ತಲೆಗೆ ಬಂತು ಅಂತಂದ್ರೆ ಪರಿಣಾಮ ಚಾಲು, ತರಂಗಗಳು ಹೇಳಕ್ ಚಾಲು. ಹೆಂಗ ಆ ತರಂಗಗಳು ಎದ್ದಾಗ ಅವುಗಳನ್ನ ನಿಗ್ರಹ ಮಾಡೋದು ಕಲಿಬೇಕು. ತರಂಗಗಳು ಎದ್ದಾಗ ಅವುಗಳನ್ನ ನಿಗ್ರಹ ಮಾಡೋದು ಕಲಿಬೇಕು. ಏನಾಯ್ತು? ಇಲ್ಲಿ ಅವಿದ್ಯೆ ಏನ್ ಮಾಡ್ತು? ಪರಿಣಾಮ ಬಂದಿತು. ಅಲ್ಲಿ ಬೆಳಕಿಲ್ಲ, ಅಲ್ಲಿ ಒಂದೇನೋ ಬಿದ್ದದ. ಕತ್ತಲ್ದಾಗ ಅವಿದ್ಯೆ ಒಳಗೆ ಕ್ಷೋಭ ಉಂಟಾಯ್ತು. ಅಲ್ಲಿ ಯಾವ ವೃತ್ತಿ ಕೆಲಸ ಮಾಡ್ತಂದ್ರೆ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತು. ಖರೇನೆ ಹಾವದ ಅಲ್ಲಿ, ಖರೇನೆ ಹಾವದ. ಹಾವನ್ನ ಹಾವನ್ನಾಗಿ ಕಾಣಿಸ್ತಂತಂದ್ರೆ ಬೆಳಕಿದ್ದಾಗ ಯಾವ ವೃತ್ತಿ ಕೆಲಸ ಮಾಡ್ತು? ಅಂತಃಕರಣ ವೃತ್ತಿ. ಖರೆ ಹಾವಿದ್ದಾಗ. ಮತ್ತ ಹಾವು ಏನಾಗ್ಯದ? ಉದ್ದಕ್ಕೆ ಬಿದ್ದದ, ಮಂದಾಗತ್ತಲೆ. ಅದು ನಿಮ್ಗೆ ಹೆಂಗ್ ಕಾಣ್ಲಕತ್ತದ? ಹಗ್ಗ ಕಾಣಂಗ್ ಕಾಣ್ಲಕತ್ತ. ಹಂಗನು ಆಗ ಚಾನ್ಸ್ ಅದ ಇಲ್ಲ? ಹಗ್ಗ ಹಾವು ಕಣ್ಣಂಗ್ ಕಾಣ್ಬೋದು, ಖರೆ ಹಾವನು ಹಗ್ಗ ಕಣ್ಣಂಗ್ ಕಾಣ್ಬೋದು. ಖರೆ ಹಾವ ಹಗ್ಗ ಕಣ್ಣಂಗ್ ಕಾಣತ್ತಂದ್ರೆ ಏನ್ ಮಾಡ್ತೀರಿ? ಅವಿದ್ಯಾ ವೃತ್ತಿ. ಅವಿದ್ಯೆಯಲ್ಲಿ ಪರಿಣಾಮ ಹೊಂದಿ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತು. ಹಿಂಗ್ ತಿಳ್ಕೊಂಡು ಸತ್ಯ ವಸ್ತುವಿನ ಜ್ಞಾನವಾದಾಗ ಅಂತಃಕರಣ ವೃತ್ತಿ ಇರುತ್ತದೆ. ಉದಾಹರಣೆಗೆ ರಜ್ಜುವಿನ ಜ್ಞಾನ. ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುವಾಗ ಅವಿದ್ಯಾ ವೃತ್ತಿಯ ಮೂಲಕವಾಗಿ ಅದನ್ನ ಇದು ಸರ್ಪ ಎಂದು ತಿಳಿಯುತ್ತಾನೆ. ಯಾರು ತಿಳ್ಕೊತಾರ? ಸರ್ಪ ಅಂತ ತಿಳ್ಕೊಳ್ಳೋರು ಯಾರು? ಹಗ್ಗ ಅಂತ ತಿಳ್ಕೊಳ್ಳೋರು ಯಾರು? ಆಭಾಸ. ಇದು ಹಗ್ಗ, ಇದು ಸರ್ಪ, ಇದು ರಜ್ಜು ಅಂತ ತಿಳ್ಕೊಳ್ಳೋ ಯಾರು? ಆಭಾಸನೆ. ಈಗ ಒಂದೊಂದು ಹುಳಗಳಿರ್ತಾವ, ಅದ್ರ ತಲೆ ಮೇಲೆ ಎರಡು ಇವು ಇರ್ತಾವ, ಅಂಟೆನ ಇದ್ದಂಗಿರ್ತಾವ ಹುಳಗಳಿಗೆ. ಹೌದಿಲ್ರಿ? ಯಾವುದೇ ಒಂದು ಹುಳ ಅದ್ರ ತಲೆ ಮೇಲೆ ಎರಡು ಅಂಟೆನ ಇರ್ತಾವ. ಅದು ಏನ್ ಮಾಡ್ತದ? ಅದು ಒಯ್ದು ಅದ್ರ ಸಮೀಪಕ್ಕೆ ಹೋಗಿ ಅದು ಏನದ ಅಂತ ತಿಳ್ಕೊತದ, ಮುಟ್ಟಿಸ್ತದ. ಅಲ್ಲೊಂದೇನೋ ಬಿದ್ದದ, ಅದು ನಾನು ತಿಂತದೋ, ನಾನು ಅದನ್ನು ತಿನ್ನಂತ ಯೋಗ್ಯ ವಸ್ತು ಆಗೋ ಅಂತ ಅದು ನೋಡ್ತದ. ಹೋಗಿ ಏನು ಒಂದನ್ನು ತಿಂದು ಒಂದು ಬದುಕ ಹೋಗು. ಅದೇನ್ ಮಾಡ್ತದ? ತನ್ನ ಆಂಟೆನಕ್ಕೆ ಅದಕ್ಕೆ ಟಚ್ ಮಾಡಿ ನೋಡ್ತದೆ. ಸ್ವಲ್ಪ ಟಚ್ ಮಾಡಿ ಅಥವಾ ಸ್ಪ್ರೇ. ಈಗ ನಿಮ್ಗೆ ಸೊಳ್ಳೆ ಕಡದದ್ದು ಗೊತ್ತಾಗಂಗಿಲ್ಲ. ಯಾಕೆ? ಕಡದು ಹಾರಿ ಹೋದ್ಮೇಲೆ ಗೊತ್ತಾಗ್ತದ. ಸೊಳ್ಳೆ ಕಡದದ್ದು ಗೊತ್ತಾಗಲ್ಲ. ಸೊಳ್ಳೆ ಕಡೆ ಗೊತ್ತಾಗ್ತದನ್ರಿ? ಇಲ್ಲ.
ಸೊಳ್ಳೆ ಕಡ್ದ ಆದ್ಮೇಲೆ ಏನ್ ಮಾಡ್ತದ, ಅಯ್ಯೋ ಇಲ್ಲಿ ಸೊಳ್ಳೆ ಕಡ್ದದ ತಾವೇಲೆ ತುರ್ಸೋದ್ ಕುಂದಿರ್ತೀರಿ, ಅದು ತನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತದ. ಹಿಂಗ್ಯಾಕಾಗ್ತದ? ಹಿಂಗ್ಯಾಕಾಗ್ತದ? ಅದು ಏನ್ ಮಾಡಿರ್ತದ ಗೊತ್ತದ, ನಿಮ್ಗ ಕಚ್ಚೋದ್ರಕ್ಕಿಂತ ಮೊದಲು ಒಂದ್ ರೌಂಡ್ ಬಂದು ಹೋಗಿರ್ತದ ನಿಮ್ಮ ಹತ್ರ. ಬಂದು ಹೋಗಿ ಏನ್ ಮಾಡ್ತದ, ಅದರ ಹತ್ರ ಒಂದು ಅನಸ್ಥೀಸಿಯಾ ದ್ರವ ಅದ ಸೊಳ್ಳೆ ಹತ್ರ. ಅದು ಯಾವ ಭಾಗವನ್ನು ಕಚ್ಚಬೇಕಂತದ ಆ ಭಾಗಕ್ಕ ಅದೇನ್ ಮಾಡ್ತದ, ತಂದು ಅನಸ್ಥೀಸಿಯಾ ಅಂತಂದ್ರ ಆಪರೇಷನ್ ಮಾಡಾಗ ಹೆಂಗ ಸುಂದ್ ಮಾಡ್ತಾರಲ್ಲ, ಹಂಗ ಅದೇನ್ ಮಾಡ್ತದ ಆ ಭಾಗಕ್ಕ ಅದು ಅನಸ್ಥೀಸಿಯಾ ಕೊಡ್ತದ. ಅದು ಸ್ಪ್ರೇ ಮಾಡಿ ಹೋಗಿರ್ತದ ಮೊದಲು. ಆ ಭಾಗಕ್ಕ ಏನಾದ್ರೂ ನಿಮ್ಗೆ ಏನು ಗೊತ್ತಾಗ್ಲಾರ್ದಂಗ ಅದು ಎಷ್ಟು ಕಚ್ಚುತ್ತದ ಅಷ್ಟ್ರ ಮಟ್ಟಿಗೆ ಲೋಕಲ್ ಅನಸ್ಥೀಸಿಯಾ ಕೊಟ್ಟು ಹೋಗಿರ್ತದ. ಅದು ಆ ಭಾಗ ಏನಾಗ್ತದ, ಮಬ್ಬಾಗ್ಬಿಡ್ತದ. ಮಬ್ಬಾದಾಗ ಅದು ಆರಾಮ ಕಚ್ಚಿ ಹೋದ ಮೇಲೆ ಅಯ್ಯೋ ಇದು ತುರಿಸ್ಲಿಕ್ಕತ್ತದ ಅಂತ ತುರಿಸ್ಬಿಟ್ಟಿರಿ. ಲೋಕಲ್ ಅನಸ್ಥೀಸಿಯಾ ಕೊಡ್ತದ ಅದು ಸೊಳ್ಳೆ. ಸುಮ್ಮನೆ ಬಂದಕ್ಕೆ ಒಂದೇ ಸಲ ಹೆಸರಿದ್ದವನಿಗೆ ಕಚ್ಚಿದ್ರೆ ಬಡ್ಸ್ಕೊಂಡು ಸಾಯ್ತದ. ಈಗ ಅಲ್ಲಿ ಸೊಳ್ಳೆ ಹಾರಾಡ್ಲಕ್ಕತ್ತದ, ಇದು ನನಗ ಕಚ್ಚುತ್ತದ ಅಂತೇಳಿ ನಿಮಗೆ ಅರಿವು ಇತ್ತು ಅಂತಂದ್ರ ಅದ್ರದ್ದು ಅನಸ್ಥೀಸಿಯಾ ಕೆಲಸ ಮಾಡಂಗಿಲ್ಲ. ಅದೇನ್ ಮಾಡ್ತದೆ, ನಿಮ್ಗೆ ಅರಿವು ಅಲ್ಲಿ ಇತ್ತು ಅಂತಂದ್ರ ಅದ್ರದ್ದು ಅನಸ್ಥೀಸಿಯಾ ಏನು ಕೆಲಸ ಮಾಡಂಗಿಲ್ಲ. ನಿಮ್ಮ ಅರಿವು ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಲಕ್ಷ್ಯ ಇದ್ದಾಗ ಅದೇನ್ ಮಾಡ್ತದ, ಅನಸ್ಥೀಸಿಯಾ ಕೊಟ್ಟು ಹೋಗ್ತದ. ಆಮೇಲೆ ಕಚ್ಚುತ್ತದ, ಆಮೇಲೆ ಆದ್ಮೇಲೆ ಅಯ್ಯೋ ಅನ್ನಿಸ್ತಿರ್ತದೆ. ಹಿಂಗೆಲ್ಲ ಅದ್ರ ಪ್ರಕೃತಿ ಒಳಗೆ ವ್ಯವಸ್ಥೆಗಳದಾವ. ಇಲ್ಲೇನಾಯ್ತು, ಅವಿದ್ಯಾವೃತ್ತಿಯಿಂದ ಒಂದು ಅವಿದ್ಯಾವೃತ್ತಿ ಅನ್ನೋದು ಒಂದು ಆಂಟೆನ, ಅಂತಃಕರಣ ವೃತ್ತಿ ಅನ್ನೋದು ಇನ್ನೂ ಒಂದು ಆಂಟೆನ. ಅದು ಅಂತಃಕರಣ ವೃತ್ತಿಲಿ ಅಂತ ತಿಳ್ಕೊಬೇಕಂತ ನೋಡ್ತದ. ಅಂತಃಕರಣ ವೃತ್ತಿಲಿ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಒಂದು ಆಂಟೆನ ಟಚ್ ಮಾಡಿ ನೋಡ್ತದ ಅವಿದ್ಯಾವೃತ್ತಿಲಿ ಅಂತ. ಅದು ಹಿಂಗಾಗಿ ಅದೇನಾಯ್ತು, ಅವಿದ್ಯಾವೃತ್ತಿಲಿ ಅಂತ ತಿಳ್ಕೊಂಡ್ರ ಹಾವು ಅಂತ ಕಾಣಿಸ್ತದ. ಅಂತಃಕರಣ ವೃತ್ತಿಲಿ ಅಂತ ತಿಳ್ಕೊಂಡ್ರೆ ಹಗ್ಗ ಅಂತ ಕಾಣಿಸ್ತದ. ಅಲ್ಲಿರುವ ಸತ್ಯ ವಸ್ತುವಿನ ಜ್ಞಾನ ಅಂತಃಕರಣ ವೃತ್ತಿಲಿ ಅಂತ ಆಗ್ತದ. ಆ ಒಂದು ಭ್ರಾಂತಿ ಏನಾಗ್ತದಲ್ಲ, ಅದು ಅಜ್ಞಾನ ಎದರಿಂದ ಆಗ್ತದ, ಅವಿದ್ಯಾವೃತ್ತಿಲಿ ಅಂತ ಆಗ್ತದ. ಅದಕ್ಕೆ ಆಭಾಸನ ಏನ್ ಮಾಡ್ತಾನ, ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುವಾಗ ಆಭಾಸನು ಅವಿದ್ಯಾವೃತ್ತಿಯ ಮೂಲಕವಾಗಿ ಅದನ್ನ ಇದು ಸರ್ಪ ಅಂತ ತಿಳಿಯುತ್ತಾನೆ. ಆದ್ದರಿಂದ ಸಾಭಾಸ ವೃತ್ತಿ ವಿಶಿಷ್ಟ ಚೇತನವನ್ನ ಏನಂತಾರ, ಸಾಭಾಸ ವೃತ್ತಿ ವಿಶಿಷ್ಟ ಚೇತನವನ್ನ ಏನಂತಾರ, ವೃತ್ತಿ ವಿಶಿಷ್ಟ ಚೇತನಕ್ಕೆ ಏನಂತಾರ್ರಿ? ಸಾಭಾಸ ವೃತ್ತಿ ವಿಶಿಷ್ಟ ಚೇತನಕ್ಕೆ ಏನಂತಾರ? ನಿನ್ನೆಯಿಂದ ಹೇಳಕತ್ತೀನಿ. ಪ್ರಮಾಣ ಚೇತನವೆಂದು ಹೇಳುತ್ತಾರೆ. ಆದ್ದರಿಂದ ಸಾಭಾಸ ವೃತ್ತಿ ವಿಶಿಷ್ಟ ಚೇತನವನ್ನು ಪ್ರಮಾಣ ಚೇತನವೆಂದು ಹೇಳುತ್ತಾರೆ. ಇದನ್ನೇ ಏನಂತಾರ? ಇದನ್ನೇ ಯಥಾರ್ಥ ಜ್ಞಾನ ಪ್ರದಾಯಕ ಎನ್ನುತ್ತಾರೆ. ಯಥಾರ್ಥ ಜ್ಞಾನ ಪ್ರದಾಯಕ ಎನ್ನುತ್ತಾರೆ. ಇದು ಒಂದನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನದ? ನಿನ್ನೆ ಹೇಳಿದ್ದೆ ಹೇಳಕತ್ತೀನಿ, ಏನು ಹೊಸದಿಲ್ಲ. ಇದು ಎರಡನೇ ಪಾಯಿಂಟ್. ಏನು ಇದು? ಇದೊಂದು ತಿಳ್ಕೊಳ್ರಿ, ಪ್ರಮಾಣ ಚೇತನ ಯಥಾರ್ಥ ಜ್ಞಾನ ಪ್ರದಾಯಕ ಅನ್ನೋದು ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್, ಅಂತಃಕರಣದ ಘಟವೇ ಮೊದಲಾದ. ಏನ್ ಮಾಡ್ಬೇಕು? ಅದು ಅಂತಃಕರಣ ಕಾಮ ಹಾಕೋಬೇಕು. ಹಾಕೊಂಡು ಏನ್ ಮಾಡ್ಬೇಕು? ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ, ಇಲ್ಲಿ ಅಂತಃಕರಣದ ಅನ್ನೋ ಶಬ್ದ ಇಲ್ಲಿ ಕಟ್ ಮಾಡಿ ಏನ್ ಮಾಡ್ಬೇಕು? ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ಅಂತಃಕರಣದ ವೃತ್ತಿ ಇರುವುದೋ, ಹಿಂಗನ್ಬೇಕು. ಅದು ಅಂತಃಕರಣದ ಮೊದಲು ಹಾಕೊಂಡು ತಪ್ಪದು.
ಅದು ಅರ್ಥ ಬೇರೆ ಕಡೆ ತಗೊಂಡು ಹೋಗ್ತದ. ಯಾವ ಅಂತಃಕರಣ ವೃತ್ತಿ ಇರುವುದೋ ಹಿಂಗಂದ್ರೆ ಸರಿ ಹೋಗ್ತದೆ. ಘಟವೇ ಮೊದಲಾದ ಘಟಪಟಾದಿಗಳ ವಿಷಯಾಕಾರವಾಗಲ್ಪಟ್ಟ, ಇದು ಎರಡನೇ ಪಾಯಿಂಟ್. ಇದು ಆಕಾರ ಆಗ್ಯದ. ವಿಷಯಾಕಾರವಾಗಲ್ಪಟ್ಟ ಈ ಪ್ರಮಾಣ ಚೇತನದ ವಿಳಾಸ ಎಲ್ಲದ? ಇಂದ್ರಿಯದಿಂದ ಆ ವಸ್ತುವಿನ ತನಕ ಹೋಗೋ ತನಕ ಇದೆ ವೃತ್ತಿ. ಇಲ್ಲಿ ಏನಾಗಿದೆ? ಇದು ನೆಕ್ಸ್ಟ್ ವಿಷಯಾಕಾರ. ವಿಷಯಾಕಾರವಾಗಲ್ಪಟ್ಟ ಯಾವ ಅಂತಃಕರಣದ ಘಟಪಟಾದಿಗಳ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿ ಆರೂಢವಾಗಲ್ಪಟ್ಟ ಚೇತನಕ್ಕೆ ಏನಂತಾರ? ಪ್ರಮಾಚೇತನ ಅಂತಾರೆ. ಆ ಪ್ರಮಾಚೇತನಕ್ಕೆ ಏನಂತಾರ? ಯಥಾರ್ಥ ಜ್ಞಾನವೆಂದು ಕೂಡ ಹೇಳುತ್ತಾರೆ. ಇಷ್ಟು ತಿಳ್ಕೊಂಡ್ರಿ. ಇದೆಲ್ಲ ನಾವು ಬುಕ್ನಾಗ ಓದೋಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡಿರಿ ನೀವು. ಮತ್ತು ಅದು ಎಲ್ಲಿರ್ತದೆ, ಅದ್ರ ವಿಳಾಸ ಹೆಂಗ, ಅದ್ರ ಸ್ವರೂಪ ಹೆಂಗ ಎಲ್ಲಾನು ಹೇಳ್ಯದ ನಿನ್ನೆ ನಾವು. ಅದಕ್ಕೆ ಯಥಾರ್ಥ ಜ್ಞಾನವೆಂದು ಹೇಳುತ್ತಾರೆ. ಘಟ ಹೊರಗೆ ಇದೆ, ಅಂತಃಕರಣ ವೃತ್ತಿ ಒಳಗೆ ಇದೆ. ಹೊರಗಿರುವ ಘಟ ಅರಿಯಬೇಕಾದರೆ ವೃತ್ತಿಯು ನೇತ್ರದ್ವಾರ ಹೊರಗೆ ಬಂದು ಘಟದ ಪರ್ಯಂತರವಾಗಿ ಹೋಗುತ್ತದೆ, ಘಟದ ಆಕಾರವನ್ನು ತಾಳುತ್ತದೆ. ಅಂದ್ರೆ ಘಟದ ಆಕಾರ ತಾಳ್ತದಂದ್ರೆ ಅದರ ಅರ್ಥ ಏನು? ಘಟದ ಆವರಣವನ್ನು ಭಂಗ ಮಾಡುತ್ತದೆ. ಆವಾಗ ಆಭಾಸನು ಇದು ಘಟ ಎಂದು ಗುರುತಿಸುತ್ತಾನೆ. ಅದಕ್ಕೆ ಆಭಾಸ ಪ್ಲಸ್ ವೃತ್ತಿ ಈಸ್ ಈಕ್ವಲ್ ಟು ಸಾಭಾಸ ವೃತ್ತಿ. ಇದೆಲ್ಲ ನಿಮಗೆ ಮೊದಲೇ ಗೊತ್ತು. ವೃತ್ತಿಯ ಕೆಲಸ ಏನಪ್ಪ? ವೃತ್ತಿ ಕೆಲಸ ಏನು? ಹೋಗಿ ಅದರ ಆಕಾರ ತಾಳೋದು. ಅಂದ್ರೆ ವೃತ್ತಿಯ ಕೆಲಸ ಆವರಣ ಭಂಗ ಮಾಡೋದು. ಹೌದಾ? ನೆಕ್ಸ್ಟ್ ಆಭಾಸನ ಕೆಲಸ ಆಭಾಸನ ಕೆಲಸ ಗುರುತಿಸೋದು. ಆಭಾಸನ ಕೆಲಸ ಗುರುತಿಸೋದು, ವಸ್ತುವನ್ನು ಗುರುತಿಸೋದು. ಗುರುತಿಸದೆ ಆಯಾಮ್ ಘಟ, ಇದು ಘಟವಿರುತ್ತದೆ, ಇದು ಘಟವಿರುತ್ತದೆ. ಇದು ಎಲ್ಲಿ ಸಮಸ್ಯೆ ಆಗ್ತದಂದ್ರ ಒಂದೊಂದೇ ಇದ್ದಾಗ ಇದು ಸಮಸ್ಯೆ ಆಗಲ್ಲ. ಒಂದೊಂದೇ ಇದ್ದಾಗ ಸಮಸ್ಯೆ ಆಗಲ್ಲ. ಎಲ್ಲಿ ಸಮಸ್ಯೆ ಆಗ್ತದಪ್ಪ ಇದು ಅಂತಂದ್ರೆ, ಈ ನಿಮ್ಮ ಮೊಮ್ಮಕ್ಕಳು ಅಂತಿರ್ತಾವ ನೋಡ್ರಿ ಮನ್ಯಾಗ, ಮೊಮ್ಮಕ್ಕಳು ಅವಕ್ಕ ಸಣ್ಣ LKG ಇದ್ದಾಗ ಸಾಲಿಗೆ ಕಳಿಸ್ತೀರಿ ನೀವು, ಸಾಲಿಗೆ ಹಚ್ತೀರಿ. ಸಾಲಿಗೆ ಕಳಿಸಿದ್ಮೇಲೆ ಅವ್ರೇನ್ ಮಾಡ್ತಾರ, ಅವ್ರದ್ದೆಲ್ಲ ಜವಾಬ್ದಾರಿ ನಿಮಗೆ ಬಿಟ್ಟು ಅವ್ರೇನ್ ಮಾಡ್ತಾರ, ಅವ್ರು ತಮ್ಮ ಕೆಲ್ಸಕ್ಕೆ ತಾವು ಹೋಗ್ಬಿಡ್ತಾರ. ನೀವೇನ್ ಮಾಡ್ತೀರಿ, ಅವ್ರ ಸಾಲಿ ಮುಂದೆ ಬುತ್ತಿ ಡಬ್ಬಿ ತಗೊಂಡು ಕಾಯ್ಕೊಂಡು ಕೂತಿರ್ತೀರಿ, ಕಳಿಸ್ಲಿಕ್ಕೆ ಹೋಗ್ತೀರಿ. ಸಾಲಿ ಮುಗಿದ್ಮೇಲೆ ಮತ್ತೆ ಕರ್ಕೊಂಬರ್ತೀರಿ, ಮತ್ತ ಊಟ ಮಧ್ಯಾಹ್ನದಾಗ ಒಂದು ತಾಸು ಕೂತು ಊಟ ಮಾಡಿಸ್ತೀರಿ, ಏನೆಲ್ಲ ಮಾಡ್ತೀರಿ. ಅದು ಏನಾಗ್ತದ, ಬೆಲ್ ಹೊಡೆದ ಕೂಡಲೇ ಆ ಹುಡುಗರು ಹೊರಗೆ ಬರ್ತಿರ್ತಾವ, ಕುರಿ ಹಿಂಡು ಬಂದಂಗೆ ಬರ್ತಿರ್ತಾವ. ದಬ್ಬ 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 ಸ್ಟೆಪ್ ಇಳಿದು ಓಡಿ 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 ಬರ್ತಿರ್ತಾವ, ಕುರಿಗಳು ಬಂದಂಗೆ ಬರ್ತಿರ್ತಾವ. ಓಸುದಾಗ ಮಾರಿ ಒಂದೇ ತರನೇ ಓಸು ಯೂನಿಫಾರ್ಮ್ ಹಾಕೊಂಡಿರ್ತಾವ. ಓಸು ಗುಂಡು ಗುಂಡು ಮಾರಿ ಸ್ಮಾರ್ಟ್ ಹುಡುಗರು ಇರ್ತಾವ. ಓಸು ಚಂದ 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 ಎಳೆಯ ಮಕ್ಕಳು ಓಸುದ್ರ ಮಾರಿ ಒಂದೇ ತರ ಇರ್ತದ. ನೀವು ಆ ಗದ್ದಲದಾಗ ನಿಮ್ಮ ಮೊಮ್ಮಕ್ಕಳನ್ನ ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ನೀವೇನ್ ಮಾಡ್ತೀರಿ, ಒಂದ್ ಕಡೆ ಮೂಲಿಗೆ ಸುಮ್ಮನೆ ನಿಂತರಾಯ್ತು, ಅವೇ ಗುರುತು ಹಿಡಿದು ನಂಬಲ್ಲಿ ಬರ್ತಾವ ಅಂತ ಹೇಳಿ ನೀವು ಸುಮ್ಮನೆ ನಿಂತು ಬಿಡ್ತೀರಿ. ನಿಮ್ಮ ಕಣ್ಣಲ್ಲೇ ಮಾತ್ರ ಅವು ಗುರುತಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಓಸು ಒಂದೇ ಮಾರಿ ಇರ್ತಾವ. ಈಗ ಕುರುಬ ಸಾವಿರಾರು ಕುರಿ ಸಾಕಿರ್ತಾನ, ಒಂದ್ ಯಾವದೋ ಕುರಿಗೆ ಜ್ವರ ಬಂದಿರ್ತದ, ಅದಕ್ಕೆ ನಾವು ಔಷಧ ಕೊಡಬೇಕು. ಹೆಂಗ್ ಕೊಡ್ತಾನ? ಅಷ್ಟು ಕುರಿ ಒಳಗೆ ಹುಡುಕಾಡಿ ಅದಕ್ಕೆ ಔಷಧ ಕೊಡ್ತಾನ. ಆ ಕುರಿ ಏನ್ ಸಪರೇಟ್ ಜ್ವರ ಬಂದವ ಅಂತ ಹೇಳಿ ಒಂದ್ ಯಾವ್ದಾರ ವಾರ್ಡ್ನಾಗ ರೆಸ್ಟ್ ಮಾಡ್ತಿರ್ತದೆ ನಾವು.
ಅಂದ್ರೆ ಅದೇ ಕುರಿ ಅಂತೇಳಿ ಗುರುತಿಸ್ತದಲ್ಲ, ಅದ್ಯಾವುದು? ಆಭಾಸ. ಇದೇ ನನ್ನ ಮೊಮ್ಮಗ, ಇದೇ ನನ್ನ ಮೊಮ್ಮಗಳು ಅಂತ ಗುರುತಿಸ್ತದಲ್ಲ, ಇದು ಆಭಾಸ. ನೀವೇನು ವೃತ್ತಿ ಎಲ್ಲದರದ್ದು ಆಕಾರ ಮಾಡ್ಕೊಂಡು ನೋಡ್ತೀರಿ, ಖರೆ ನಿಮಗೆ ಗುರುತಿಸ್ಬೇಕಾದ್ರೆ ನಿಮ್ಮ ಆಭಾಸನ ಶಕ್ತಿ ಸಾಲಂಗಿಲ್ಲ. ಅಂಥದ್ದೊಂದು ದೊಡ್ಡ ಪ್ರಮಾಣದ್ದು ಬಂದಾಗ ಅದು ಗುರುತಿಸಂತ ಕೆಲಸ, ಬೇರ್ಪಡಿಸಿ ಗುರುತಿಸುವಂತ ಕೆಲಸ ಏನದ, ಆಭಾಸಂದು ಭಾರಿ ಜವಾಬ್ದಾರಿ ಅದು, ಭಾರಿ ಜವಾಬ್ದಾರಿ ಅದು. ಅದಕ್ಕೆ ವೃತ್ತಿಯ ಕೆಲಸ ಆವರಣ ಭಂಗ ಮಾಡುವುದು, ಆಭಾಸನ ಕೆಲಸ ವಸ್ತುವನ್ನು ಗುರುತಿಸುವುದು. ಇದು ಗುರುತಿಸೋದು ಬಹಳ ಮುಖ್ಯ ಆದ ಇಲ್ರಿ. ಯಾವನೋ ಒಬ್ಬನ ಮನ್ಯಾಗ 7 ಹೆಣ್ಣು ಇರ್ತು ಅಂತ, 7 ಹೆಣ್ಣು ಒಂದೇ ಮಾರಿ ಇರ್ತು ಅಂತ. ಒಂದೇ ಮಾರಿ ಇರ್ತಾವ. ಅದು ಯಾವುದೋ ಇದು ಯಾವುದೋ ಗೊತ್ತೇ ಆಗಂಗಿಲ್ಲ. ಅವರೇ ಗುರುತಿಸಿ ಇವ ನನ್ನ ಗಂಡ ಅಂತ ಬಂದ್ರೆ ಇವನಿಗೆ ಈಕೆ ನಾನು ಹೇಳ್ತಿ ಅಂತ ಗೊತ್ತಾಗ್ತದೆ. ಅವ್ರು ಯಾವುದೋ ಒಂದು ಫಂಕ್ಷನ್ನಿಗೆ ಹೋದಾಗ ಓಸು ಒಂದು ಮಾರಿ ಓಡಾಡ್ಲಕತ್ತಾವ, ಆದ್ರೆ ತಾನು ಹೆಣ್ತಿ ಯಾರತ್ತ ಇವನಿಗೆ ಗೊತ್ತಾಗಲ್ಲ. ಇವನ್ ಆಭಾಸಂದು ಒಂದು ಲಿಮಿಟ್ ಅದ ಶಕ್ತಿ, ಅದು ದಾಟಿತಂದ್ರ ಇವನಿಗೆ ಗುರುತಿಸ್ಲಕ್ ಸಾಧ್ಯನೇ ಇಲ್ಲ. ಅವರೇ ಬಂದು ಮಾತಾಡ್ಸಿದ್ರ ಅವ್ರು ಯಾವ್ದಾರ ಬ್ಯಾರೆ ಕಲರ್ ಸೀರೆ ಡ್ರೆಸ್ ಏನಾರ ಹಾಕೊಂಡಿದ್ರ ಅಂತಂದ್ರ ಈ ಸೀರೆ ಉಟ್ಕೊಂಡಕ್ಕಿ ಈಕೆ ನಮ್ಮ ಅಕ್ಕಿ ಅಂತ ನೀವೇ ಗುರುತಿಸ್ಬೇಕು ಅಷ್ಟೇ. ಈ ತರ ಇರ್ತದೆ. ಅದಕ್ಕೆ ಇಂತಹ ವೃತ್ತಿ ಏನಾದಲ್ಲ, ಈ ವೃತ್ತಿ ಬಗ್ಗೆ ಗೊತ್ತಾಯ್ತು. ಅಲ್ಲಿ ನಾವು ಹೇಳ್ಬೇಕಾಗಿದ್ರೆ 4 ರೀತಿ ಚೇತನಗಳೇನದಾವಲ್ಲ, ಆ ವೃತ್ತಿ, ಈ ವೃತ್ತಿ ಒಳಗ ಆರೂಢವಾಗಲ್ಪಟ್ಟ ಚೇತನ ಏನದಲ್ಲ, ಯಾವುದು ಆವರಣ ಭಂಗ ಮಾಡ್ತದಲ್ಲ, ಅದು ಅವಿದ್ಯಾ ವೃತ್ತಿ ಇರ್ಬೋದು, ಅಥವಾ ಅದು ಬೇರೆ ಅಪ್ರಮ ಚೇತನದಾಗ ಬರ್ತದೆ. ಅದೇನು ಅವಿದ್ಯಾ ಇದ್ರದೆ ಯಾವ ವೃತ್ತಿ ಅದು? ಅಂತಃಕರಣ ವೃತ್ತಿ ಏನದಲ್ಲ, ಈ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾಗಲ್ಪಟ್ಟ ಚೇತನ, ಅದರೊಳಗಿರುವಂತ ಪ್ರಮಾಚೇತನ. ಅದಕ್ಕೆ ಏನಂತಾರೆ? ಪ್ರಮಾಚೇತನ ಅಂತಾರ, ಯಥಾರ್ಥ ಜ್ಞಾನ ಅಂತಾರ. ನಮಗೆ ಸರ್ಪದ್ದು ಜ್ಞಾನವಾಗುತ್ತದೆ ಮತ್ತು ರಜ್ಜುವಿನದ್ದು ಜ್ಞಾನವಾಗುತ್ತದೆ. ಸರ್ಪದ ಜ್ಞಾನವಾಗುವಾಗ ಏನಾಗ್ತದ? ಅದು ನಿಜವಾಗಿ ಇರೋದು ರಜ್ಜು. ಅಲ್ಲಿ ಸರ್ಪದ ಜ್ಞಾನವಾಗುವಾಗ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದ. ಅಲ್ಲಿ ಕಾರಣ ಏನಪ್ಪ ಅಂದ್ರೆ ಕತ್ತಲೆ, ಮರೆವು, ಅಜ್ಞಾನ ಇದ್ದದ್ದಕ್ಕ. ಯಾವಾಗ ಹಗ್ಗದ ಆವರಣ ಭಂಗವಾಗಿ ಅಲ್ಲಿ ಹಗ್ಗದ ಯಥಾರ್ಥ ಜ್ಞಾನವಾಗುವುದೋ, ಹಗ್ಗದ ಯಾವಾಗ ಯಥಾರ್ಥ ಜ್ಞಾನ ಆಗ್ತದೋ ಅವಾಗ ಆ ವೃತ್ತಿಯಲ್ಲಿ ಆರೂಢವಾದ ಆ ಅಂತಃಕರಣ ವೃತ್ತಿ ಅಂತ ಬರೀಬೇಕಲ್ಲ, ಆ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾದ ಚೇತನ, ಅದಕ್ಕೆ ಪ್ರಮಾಚೇತನ ಅಂತಾರ, ಅದಕ್ಕೆ ಯಥಾರ್ಥ ಜ್ಞಾನ ಅಂತಾರ. ಅದೇ ರಜ್ಜುವಿನಲ್ಲಿ ಸರ್ಪದ್ದು ಜ್ಞಾನವಾಗುವಾಗ, ಆದರೆ ಅಲ್ಲಿ ಅವಿದ್ಯಾ ವೃತ್ತಿ ಇರುವುದರಿಂದ ಅದನ್ನ ಪ್ರಮಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಾರಣ ಅದು ಪ್ರಮಾಚೇತನವಲ್ಲ. ಅದಕ್ಕೆ ನೀವು ಅಲ್ಲ, ಯಾವಾಗ ಆಭಾಸ ಸಹಿತ ವೃತ್ತಿಯು ಘಟಾಕಾರ ಹೊಂದಿ ಘಟದ ಆವರಣ ಭಂಗ ಮಾಡಿದ್ದಕ್ಕೆ ಆ ಚೇತನವನ್ನು ಪ್ರಮಾಚೇತನ ಎನ್ನುತ್ತೇವೆ. ಯಾವುದು ವೃತ್ತಿ ಹೋಗಿ ಘಟದ ತನಕ ಸಂಧಿಸಿ ಘಟದ ಆಕಾರ ತಾಳ್ತದಲ್ಲ, ಆ ವೃತ್ತಿಯ ಒಳಗ ಆರೂಢವಾದ ಚೇತನ ಏನದಲ್ಲ, ಅದಕ್ಕೆ ನಾವು ಪ್ರಮಾಚೇತನ ಎನ್ನುತ್ತೇವೆ. ಕಾರಣ ಅಲ್ಲಿ ಯಥಾರ್ಥ ಜ್ಞಾನವಾಗುತ್ತದೆ. ಅದಕ್ಕೆ ಸಾಧನವಾದ ಯಾವ ಇಂದ್ರಿಯಗಳದವಲ್ಲಪ್ಪ, ಏನೇನು ಇಂದ್ರಿಯಗಳದವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಏನದವಪ್ಪ ಅಂದ್ರೆ ಇವಕ್ಕ ಏನಂತೀವಪ್ಪ? ಸಾಧನಗಳಿಗೆ ಏನಂತೀವ್ರಿ? ಪ್ರಮಾಣಗಳು. ನಿನ್ನೆ ಹೇಳದ ಉಪಕರಣಗಳು, ಸಾಧನಗಳಿಗೆ ಏನಂತೀವಿ? ಪ್ರಮಾಣಗಳು. ಈ ರೀತಿ ಯಥಾರ್ಥ ಜ್ಞಾನಕ್ಕೆ
ಸಾಧನಗಳಾದ ಈ ಪ್ರಮಾಜ್ಞಾನ ಏನದಲ್ಲ, ಈ ಜ್ಞಾನಕ್ಕೆ ಸಾಧನಗಳಾದ ಇಂದ್ರಿಯಗಳು ಯಾವ ಇರುವವೋ ಅವುಗಳನ್ನು ಪ್ರಮಾಣಗಳೆಂದು ಹೇಳಲ್ಪಡುತ್ತದೆ. ಏಕೆಂದರೆ ವಿಷಯಾಕಾರ ವೃತ್ತಿಯಲ್ಲಿ ಆರೂಢವಾದ ಚೇತನಕ್ಕೆ ಪ್ರಮಾ ಎನ್ನುತ್ತೇವೆ. ಆ ವೃತ್ತಿಯಲ್ಲಿ ಆರೂಢವಾದ ಚೇತನ ಎಂಥದ್ದು? ಅಂತಃಕರಣ ವೃತ್ತಿಯಲ್ಲಿ ಆರೂಢವಾದ ಚೇತನಕ್ಕೆ ಪ್ರಮಾ ಅಂತೀವಿ. ಅದರ ಉಪಕರಣಕ್ಕೆ ಏನಂತೀವಿ? ಪ್ರಮಾಣ ಅಂತೀವಿ. ಈಗ ಒಬ್ಬೊಬ್ಬರ ಮನೆಗೆ ಒಂದೊಂದು ವಿಚಿತ್ರ ಇರ್ತಾವ. ಒಂದೇ ಲೈಫ್ ಬೈ ಸಾಬೂನ್ ಇಟ್ಬಿಟ್ಟಿರ್ತಾರ. ಅಲ್ಲಿ ಒಂದೇ ಲೈಫ್ ಬೈ ಸಾಬೂನ್. ಎಲ್ಲರೂ ಸಂಡಸ್ಗೆ ಹೋಗಿ ಬಂದ್ರು ಅದೇ ಸಾಬೂನ್ ತಗೊಂಡು ತಿಕ್ಕೊಂಡು ಕೈ ತೊಳ್ಕೊತಾರ. ಕೆಲವೊಬ್ರು 90% ಮಂದಿ ಸಂಡಸ್ಗೆ ಹೋಗಿ ಬಂದು ಕೈನೇ ತೊಳ್ಕೊಳ್ಳಲ್ಲ. ಈಗ ಅಂತ ಮಂದಿ ಆಗಿಬಿಟ್ಟಾರ ಎಲ್ಲ ಹೊಲಸು ಮಂದಿ. ಅದಕ್ಕೆ ಯಾರಿಗೆ ಶೇಕ್ ಹ್ಯಾಂಡ್ ಕೊಡಬಾರ್ದು, ಏನು ಮಾಡಬಾರ್ದು. ಒಂದು 10% ಮಂದಿ ತೊಳ್ಕೊತಾರ. ಏನು ಸಾಬೂನು ಹಚ್ಚಿ ತೊಳ್ಕೊತಾರೆ ಅಷ್ಟೇ. ಇಲ್ಲ ಹ್ಯಾಂಡ್ ವಾಶ್ ಅಂತ ಇಟ್ಕೊಂಡಾರ, ಅದಿಷ್ಟು ಮಾಡ್ತಾರೆ. ನೆಕ್ಸ್ಟ್ ಸ್ನಾನ ಮಾಡ್ಲಿಕ್ಕೆ ಹೋದ್ರೂ ಅದೇ ಒಂದೇ ಸಾಬೂನ. ಇಡೀ ಮನಿ ಮಂದಿ ಅದೇ ಸಾಬೂನು ಹಚ್ಕೊಂಡು ಜಳಕ ಮಾಡೋದು, ಅದೇ ಒಂದೇ ಸಾಬೂನು. ಆ ಟವೆಲ್ಗಳು ಅಲ್ಲಿ ಹಾಕಿರ್ತಾರೆ, ಅದೇ ಟವೆಲ್ ತಗೊಂಡು ಎಲ್ಲರೂ ಮೈ ಒರೆಸ್ಕೊಂಡು ಅಲ್ಲೇ ಸೀಸಿ ಬರ್ತಿರ್ತಾರೆ. ಮತ್ತು ನಾವು ಹೋದೇವಂದ್ರೆ ನಮಗೂ ಅದೇ ಸಾಬೂನು ಅದೇ ಟವೆಲ್ ಕೊಡ್ಲಕ್ಕೆ ಬರ್ತಾರೆ. ಬೇಡ ಬೇಡ, ನಿಮ್ಮ ಸಾಬೂನು ನಿಮ್ಮ ಟವೆಲ್ ಎಲ್ಲ ನೋಡಿದ್ರೆ ಗೊತ್ತ, ಅಲ್ಲೇ ಇರಲಿ. ನಮ್ಮ ಸಾಬೂನು ನಮ್ಮ ಟವೆಲ್ ನಾವು ತಂದ್ಕೊಂಡಿವಿ ಅಂತೇಳಿ ನಾವು ಎಲ್ಲಿ ಹೋದಲ್ಲಿ ನಮ್ಮ ವ್ಯವಸ್ಥೆದಾಗ ನಾವು ಹೋಗ್ಬೇಕು. ಇನ್ನೇನದಪ್ಪ ಅಂದ್ರೆ ಒಬ್ಬೊಬ್ಬರು ಸ್ವಲ್ಪ ಶಿಸ್ತು ಚಲೋ ಇದ್ದವ್ರು ಏನು ಮಾಡ್ತಾರೆ, ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಸಪ್ರೇಟ್ ಸೋಪ್ ಕೇಸುಗಳು, ಬಣ್ಣದ ಸೋಪ್ ಕೇಸುಗಳು ಇಟ್ಕೊಂಡು ತಮಗೆ ಬೇಕಾದ ಸಾಬೂನುಗಳು ಇಟ್ಕೋತಾರೆ. ಈಗ ಆ ಸಾಬೂನಿಗೆ ಏನು ಹೆಸರು? ಮೆಡಿಮಿಕ್ ಸಾಬೂನು, ಸಂತೂರ್ ಸಾಬೂನು ಖರೀದಿ ಮಾಡಾಗ ಈಗ ನೀವು ಯಾವ ಸಾಬೂನು ಇದು ಮಾಡ್ತಿರಲ್ಲ, ಮೈಗೆ ಹಚ್ಕೋತಿರಲ್ಲ, ಈಗ ಮನೆಗೆ ಬಂದಕ್ಕೆ ಅದು ಸಾಬೂನು ನೀವು ಹಚ್ಕೊಳಕ್ಕೆ ಎತ್ತಿದ್ಮೇಲೆ ಆ ಸೋಪ್ ಕೇಸ್ನಾಗಿರೋಂಥದ್ದು ಯಾರು ಸಾಬೂನು ಅದು ಯಾರು ಹಚ್ಕೋತಾರ ಅವ್ರ ಹೆಸರು. ಹೌದಿಲ್ಲ? ಇದು ಯಾರು ಹಚ್ಕೋತಾರೆ? ಇದು ಇವ್ರ ಸಾಬೂನು, ಅದು ಅವ್ರ ಸಾಬೂನು ಅಂತೇಳಿ. ಇದು ಇವ್ರ ಟವೆಲ್ಲು, ಅದು ಅವ್ರ ಟವೆಲ್ಲು. ಇದು ಇವ್ರ ದಸ್ತಿ, ಅದು ಅವ್ರ ದಸ್ತಿ. ಇದು ಇವ್ರ ಅಂಡರ್, ಇವ್ರ ಬನೀನು, ಅವ್ರ ಅಂಡರ್. ಹಿಂಗೆಲ್ಲ ಸಪ್ರೇಟ್ ಏನ ಅವು ಏನದ ಕರಣಗಳು. ಹಂಗಿದು ಏನದ ಪ್ರಮಾ ಏನ್ ಮಾಡ್ಲಕ್ಕತ್ತದ? ತನ್ನ ಜ್ಞಾನ ಮಾಡ್ಕೊಳಕ ಇವುಗಳನ್ನ ಬಳಸ್ಕೊಳಕತ್ತದ. ವ್ಯಕ್ತಿ ಸ್ನಾನ ಮಾಡುವುದಕ್ಕೆ ಆ ಸಾಬೂನನ್ನ ಹೆಂಗ್ ಬಳಸ್ಕೋತಾನ ಹಂಗ ಈ ಪ್ರಮಾ ಏನ್ ಮಾಡ್ಲಕ್ಕತ್ತದ? ಯಥಾರ್ಥ ಜ್ಞಾನ ಮಾಡ್ಕೊಳಕ ಈ ಒಂದು ಕರಣವನ್ನು ಬಳಸ್ಕೊಳಕತ್ತದ. ಇದಕ್ಕೇನಂತಾರ? ಇಂದ್ರಿಯಗಳಿಗೆ ಪ್ರಮಾಣಗಳು ಅಂತಾರೆ, ಉಪಕರಣಗಳು ಅಂತಾರೆ. ಅದಕ್ಕೆ ಪ್ರಮಾದ ಯಾಕ? ಇದು ಪ್ರಮಾಚೇತನದ ಏನದದು? ಸಾಧನಕ್ಕೆ ಪ್ರಮಾಣ ಎನ್ನುತ್ತಾರೆ ಅಂತ ಬರ್ಕೊಂಡ್ಬಿಡ್ರಿ. ಕಿರಿಕಿರಿ ಬೇಡ, ಇದು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಪ್ರಮಾ ಚೇತನದ ಸಾಧನಗಳಿಗೆ, ಸಾಧನಗಳಂತಂದ್ರೆ ಉಪಕರಣಗಳು. ಪ್ರಮಾಚೇತನದ ಸಾಧನಗಳಿಗೆ, ಉಪಕರಣಗಳಿಗೆ ಏನಂತಾರ? ಪ್ರಮಾಣ ಎನ್ನುತ್ತಾರೆ. ಹಿಂಗ್ ತಿಳಿಬೇಕು. ಪ್ರಮಾಣ ಅಂತ ಯಾಕಂತಾರೆ? ಈ ಕಣ್ಣುಗಳಿಗೆ ಪ್ರಮಾಣ ಅಂತ ಯಾಕಂತಾರ? ಈಗ ಪ್ರಮಾಣ ಪತ್ರ ಅಂತ ಕೊಡ್ತಾರ. ಆ ಪ್ರಮಾಣ ಶಬ್ದ ಎಷ್ಟು ಕಡೆ ಬಳಸಿರಿ ಗೊತ್ತದ? ಪ್ರಮಾಣ ಪತ್ರ ಅಂತ ಕೊಡ್ತಾರೆ. SSLC ಪಾಸ್ ಆಗ್ಯಾನ, ಡಿಗ್ರಿ ಪಾಸ್ ಆಗ್ಯಾನ, PUC ಪಾಸ್ ಆಗ್ಯಾನ. ಅದೇನದ? ಸತ್ಯವಾಗಿ ಇಲ್ಲಿ ತನಕ ಬಂದು ಮುಟ್ಟ್ಯಾನ. ಪ್ರಮಾಣ ಅಂತಂದ್ರೇನು? ಎಷ್ಟು ಓದ್ಯಾನ ಅದು ಅವನ ಪ್ರಮಾಣ, ಕ್ವಾಂಟಿಟಿ.
SSLC ತನಕ ಓದಿದ್ದು ಒಂದು ಪ್ರಮಾಣ, ಅದಕ್ಕಿಂತ ಹೆಚ್ಚು ಓದಿದ್ದು ದೊಡ್ಡ ಪ್ರಮಾಣ. ಹೌದಿಲ್ಲ? ಕ್ವಾಂಟಿಟಿ ಅಂತಂದ್ರೆ ಗಾತ್ರ, ಸೈಜ್, ಅಳತಿ. ಪ್ರಮಾಣ ಪತ್ರದೊಳಗ ಅಳತಿ, ವಿದ್ಯೆಯ ಅಳತಿ. ಇಲ್ಲೇನದ ಪ್ರಮಾಣ? ಇದರ ಅರ್ಥ ಏನದ? ಪ್ರಮಾಣ ಅನ್ನೋ ಶಬ್ದ ಬಾಳ ಕಳಿ ಬಳಸ್ತಾರ. ಏನದ ಇಲ್ಲಿ? ಪ್ರಮಾಚೇತನದ ಸಾಧನ ಇದ್ದದಕ್ಕೆ ಇದಕ್ಕೆ ಪ್ರಮಾಣ ಅಂದ್ರು. ಪ್ರಮಾಚೇತನದ ಸಾಧನ ಇದ್ದದಕ್ಕೆ ಇದಕ್ಕೆ ಪ್ರಮಾಣ ಅಂದ್ರು. ಅಲ್ಲಿ ಪ್ರಮಾಣ ಏನು? ಅವ ಸಾಲಿ ಕಲ್ತಿದ್ರ ಅಳತಿ ಹೇಳೋದಕ್ಕ ಅಲ್ಲಿ ಪ್ರಮಾಣ ಅಂದ್ರು. ಎಷ್ಟು ಅಳತಿ ಅಪ್ಪ ಇವನ್ ಸಾಲಿ ಎಷ್ಟು ಕಲ್ತಾನ ಅಂತ ಅವನ್ ಸರ್ಟಿಫಿಕೇಟ್. ಅದು ಆದ್ಮೇಲೆ ಮತ್ತೇನಪ್ಪ? ಇನ್ನೊಂದ್ ಕಡೆ ನಾ ಸುಳ್ಳು ಹೇಳಕತ್ತೀನಿ ಅಂತ ನಿಮ್ಗೆ ಅನಿಸಿದಾಗ, ಗುರುಗಳೇ ಇದು ನೀವು ಸುಳ್ಳು ಹೇಳಕತ್ತೀರಿ, ಮತ್ತ ನೀವೇನ್ ಮಾಡ್ಬೇಕು? ಇಲ್ಲೊಂದು ಫೋಟೋ ಇಡ್ತೀನಿ, ಈ ಫೋಟೋ ಮುಟ್ಟಿ ನೀವು ಪ್ರಮಾಣ ಮಾಡಿ ಹೇಳಿಬಿಡ್ರಿ ಅಂತೇಳಿ ಒಂದು ಫೋಟೋ ಮುಂದೆ ತಂದಿಡ್ತೀರಿ. ಅದೇನದು? ಸತ್ಯವಾದ ವಿಷಯಕ್ಕೆ ಪ್ರಮಾಣ ಅಂತಾರೆ. ನೋಡ್ರಿ ಎಷ್ಟು ಅರ್ಥ ಅದಾವ? ಸತ್ಯದ ಸಂಶೋಧನೆಗಾಗಿ ಆಯ್ತು, ಆ ಫೋಟೋ ಮುಟ್ಟಿ ಹೇಳಿ ಹೋಗ್ಬಿಡ್ರಿ, ನೀವು ಮತ್ತೇನು ಮಾತಾಡ್ಲಕ್ಕೆ ಹೋಗ್ಬೇಡ್ರಿ, ಹೇಳಿ ಹೋಗ್ಬಿಡ್ರಿ. ಇಲ್ಲಿ ಮಠದಾಗ ಒಂದಿವ್ಸ ಮಂದಿ ಮೊದಲ ಬಹಳ ಹಳಿ ಕಾಲ, 85-90ನೇ ಇಸ್ವಿ ಕಾಲ, ಸ್ವಾಮಿಗಳು ಭಕ್ತರಿಗೆ ನಂಬಿರ್ತಾರ. ಅದು ಉದ್ದಕ್ಕೆ ಒಂದು ಇದು ಇರ್ತದ, ಗಂಜಿನಾಗ ಬರೀತಾರಲ್ಲ ಲೆಕ್ಕ, ಹಂಗೊಂದು ಕೆಂಪು ಕವರ್ ಇದ್ದಂತ ನೋಟ್ಬುಕ್ ಇರ್ತದ, ಬಟ್ಟಿ ಕವರ್ ಅಂತ ಏನೋ ಇರ್ತದ. ಅದು ತಗೊಂಡು ಮನಿ 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 ಹೋಗೋದು. ಮಠದ ಪಟ್ಟಿ ಕೊಡ್ರಿ, ಮಠದ ಪಟ್ಟಿ, ಪುರಾಣ, ಶ್ರಾವಣ ಪುರಾಣ, ದೇವಿ ಪುರಾಣ, ಅದು ಇದು ಏನಾರ ಮಠದಾಗ ಇಂಥ ಕೆಲಸ ಮಾಡ್ಲಕತ್ತಾರ ಗುರುಗಳು, ಇಂಥ ಕೆಲಸಕ್ಕೆ ಯಾರ್ಯಾರು ಏನೇನು ಕೊಡ್ತೀರಿ ಕೊಡ್ರಿ ಅಂತ ಹೋಗೋದು. ಅದ್ರಾಗ ಏನಾಗ್ತದ? ಸ್ಟಾರ್ಟಿಂಗ್ ರೊಕ್ಕ ಜಮಾ ಆದ್ಮೇಲೆ ಮನಿ ಕೆಲಸ ಬಿಟ್ಟು ಎಲ್ಲ ಓಡಾಡಿರ್ತೀವಿ, ಮತ್ತೆ ಇನ್ನೇನ್ ಮಾಡ್ಬೇಕು ಅಂತೇಳಿ ಮತ್ತೆ ಅದ್ರಾಗ ಒಂದು 10 ರೂಪಾಯಿ 20 ರೂಪಾಯಿ ಚಾ ಕುಡಿದ್ರೆ ಏನ್ ತಪ್ಪದ ಅಂತ ಮೊದಲು ಚಾ ಕುಡಿತಾರೆ. ಗುರುಗಳಿಗೆ ಇದರೊಳಗೆ ಒಂದು 10 ರೂಪಾಯಿ ಚಾ ಕುಡಿದ ಆಯ್ತು ಬಿಡಪ್ಪ. ಅವ್ ಗುರುಗಳಿಗೆ ಪುಕ್ಷೇಟ ರೊಕ್ಕ ಬಂದಿರ್ತದ, ಒಂದು 10 ರೂಪಾಯಿ ಓಡಾಡಿ ಕುಡಿದಾಗ ಏನಾಗ್ತದೆ? ಮುಂದೆ ನಿಧಾನವಾಗಿ ಚಾ ಸಂಗಟ್ ನಾಷ್ಟ ಆಗ್ತದ, ನಾಷ್ಟದ ಸಂಗಟ್ ಊಟ ಆಗ್ತದ. ಅದೇ ರೊಕ್ಕದೊಳಗ ಎಲ್ಲ ಎಲ್ಲೋ ಭಾಳ ದೂರ ಇದ್ದೇನ್ರಿ, ಮನೆಗೆ ಬರ್ಲಕ್ಕ ಆಲಿಲ್ಲ, ಮತ್ತೇನ್ ಮಾಡ್ಬೇಕು? ಅಲ್ಲೇ ಊಟ ಮಾಡಿಬಿಟ್ಟೆ ಇದೇ ರೊಕ್ಕದಾಗ. ಆಯ್ತಪ್ಪ ಸ್ವಾಮಿ ಸುಮ್ಮನೆ ಇರ್ತ, ಅದಕ್ಕೂ ಸುಮ್ಮನೆ. ಮುಂದೆ ಬರ್ತಾ ಬರ್ತಾ ಮನಿ ಖರ್ಚಿಗೆ ಸಹಿತ ಅವೇ ರೊಕ್ಕ ಬಳಸ್ಕೊಂಡು ಕಡೆಗೆ ಆ ನೋಟ್ಬುಕ್ ತಗೊಂಡು ಊರೆಲ್ಲ ಅಡ್ಡಾಡಿ ಮಠಕ್ಕೆ ಬರ್ಲಾರ್ದಂಗೆ ಆಗ್ಬಿಡ್ತಾರೆ ಕೆಲವೊಬ್ರು. ಆ ನೋಟ್ಬುಕ್ ತಗೊಂಡು ಸಂಗ್ರಹ ಮಾಡ್ಕೊತ ಆ ಕಡೆ ಹೋಗ್ಬಿಡ್ತಾರೆ ಅವ್ರು. ಮಠದವ್ರು ಅಂತೇಳಿ ಇವ್ರು ಕೊಡ್ತಿರ್ತಾರ, ಅವನೊಬ್ಬ ಮೇಯ್ತಿರ್ತಾನ. ಅಂಥದ್ರೊಳಗೆ ಏನಾಗ್ಬಿಡ್ತು? ಬೆಂಕಿ ಅಂತ ಗುರುಗಳು ಅದು ಸಂಗ್ರಹ ಆಗಿದ್ದು, ಮಂದಿ ಕೊಟ್ಟದ್ದು, ಆ ಪಟ್ಟಿ ಪ್ರತಿದಿನ ಅಲ್ಲಿ ಓದ್ತಾರ. ಯಾರು ಬಂದಿರ್ತಾರೋ ಯಾರು ಬಿಟ್ಟಿರ್ತಾರೋ ಅಲ್ಲಿ ಓಪನ್ ಆಗಿ ಓದ್ಬೇಕಲ್ಲಿ ಮಠದಾಗ. ಅದು ಓದೋದ್ರಾಗ ಕೆಲವೊಂದು ಹೆಸರುಗಳು ಬರಲೇ ಇಲ್ಲ, ಇಡೀ ಒಂದು ತಿಂಗಳಾದರೂ ಬರಲೇ ಇಲ್ಲ. ನಾವು ಇಷ್ಟು ದುಡ್ಡು ಕೊಡ್ತೀವಿ, ನಮ್ಮ ಪಟ್ಟೆಗೆ ಹೆಸರು ಬರಲಿಲ್ಲ ಅಂಥೇಳಿ ಆದ್ಮೇಲೆ ಮುಂದೆ ಅವನಿಗೆ ಹಿಡ್ದಾರಪ್ಪ. ಹಿಡಿದು ಏನ್ ಮಾಡಿಬಿಟ್ರು? ಗುರುಗಳ ಬಂದು ಕುಂದಿರಿಸಿ ಪ್ರಮಾಣ ಮಾಡಿಸ್ಬಿಟ್ರು. ಪಾದ ಮುಟ್ಟಿಸಿ ಪ್ರಮಾಣ, ನಾ ಇದ್ರಾಗಿಂದ ಏನು ತಿಂದಿಲ್ಲ ಅಂತ ಹೇಳೋದು. ಹಂಗೆ ತಿಂತೀನಿ ದೇವ್ರ ರೊಕ್ಕ ಹಿಂಗೆ ಬ್ಯಾಕಾದ ಹೊಡೆಯೋನೇ ಇಲ್ಲ, ನೀನು ಅಷ್ಟು ಹೇಳಿಕೆ ಹೋಗ್ಬಿಡು ಅಂದ್ರೆ ಆ ಗುರು ರೊಕ್ಕ ಕೊಟ್ಟರು ಸೋಮ, ರೊಕ್ಕ ತಿಂದ್ರು ಸೋಮ, ಪಾದ ಮುಟ್ಟಿದ್ರು ಸೋಮ, ನಮಸ್ಕಾರ ಮಾಡಿದ್ರು ಸೋಮ. ಅವ ಅಧಿಷ್ಠಾನ ಬ್ರಹ್ಮ ಸುಮ್ ಕೂತ್ಬಿಟ್ರು. ಅವ ಪಾದ ಮುಟ್ಟಿ ಇಲ್ಲ, ನಾ ತಗೊಂಡಿಲ್ಲ. ಖಲಾಸ್. ಅವ್ರು ಚಲೋ ಮಿಡಲ್ ಕ್ಲಾಸ್ ಸಾವುಕಾರಕಿ ಮನಿ ಇದ್ದದ್ದು ಎಲ್ಲಿಗೆ ಹೋಯ್ತು ಅಂತಂದ್ರೆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಟ್ರು ಸುಳ್ಳು ಹೇಳಿದ್ದಕ್ಕೆ. ಬಹಳ ಕಷ್ಟ ಜೀವನ ಆಗ್ತದೆ. ಒಂದೊಂದ್ ಸಾರಿ ಅಪ್ರಾಮಾಣಿಕರಾದ್ರೆ ಕಷ್ಟ ನಷ್ಟ ಅಪಮಾನ ಹಿಂಸೆಗಳು ಬಂದು ಅವ್ರು ಸಿಗೊಂಡ್ಬಿಡ್ತಾವ. ಅದಕ್ಕೆ ಇಲ್ಲಿ ಪ್ರಮಾಣ ಅನ್ನೋ ಶಬ್ದ ಎಲ್ಲಿ ಬಳಸಿದ್ರು? ಸತ್ಯದ ಒಂದು ಸಂಶೋಧನೆ, ಸತ್ಯ ವಿಷಯ, ಸತ್ಯ ಪ್ರಸಂಗದ ಬಗ್ಗೆ ಬಳಸಿದ್ರು. ಇನ್ನೊಂದು ಕಡೆ ಪ್ರಮಾಣ ಅಂತ ಎಲ್ಲಿ ಬಳಸ್ತಾರಂದ್ರೆ ವೇದಗಳಿಗೆ ಪ್ರಮಾಣ ಅಂತಾರೆ.
ವೇದ ಜ್ಞಾನ ಅಂತದಲ್ಲ, ಅದು ಹಿಂದಿನ ಕಾಲದವ್ರು ಬರೆದಿಟ್ಟಿದ್ದನು ಇರ್ಬೋದು. ಈಗ ನಿಮಗೂ ಜ್ಞಾನ ಏನಾಗ್ತದ ಅದು ವೇದನೆ. ವೇದ ಅಂತಂದ್ರೆ ಅವು ಋಗ್ವೇದ, ಯಜುರ್ವೇದ, ಅದು ಆಗಿನ ಕಾಲದವ್ರ ಜ್ಞಾನ. ಮತ್ತೆ ಈಗನು ಆ ಜ್ಞಾನ ನಿಮ್ಗೆ ಆಗ್ಲಕತ್ತದ ಇಲ್ಲ? ನಿಮಗೇನು ಜ್ಞಾನ ಆಗ್ತದ ಅದೇ ವೇದ. ಅದು ಎಂಥ ಜ್ಞಾನ ಅಂತಂದ್ರ ಇಂದ್ರಿಯ ಅಜನ್ಯವಾದ ಜ್ಞಾನ. ಅದು ಇಂದ್ರಿಯಗಳಿಂದ ಆದ ಜ್ಞಾನ ವಿಷಯ ಜ್ಞಾನ, ಇಂದ್ರಿಯಗಳಿಗೆ ಮೀರಿದ ಜ್ಞಾನ, ಅದು ಸತ್ಯ ಜ್ಞಾನ. ಹೀಗಾಗಿ ಇಲ್ಲಿ ನಿಮಗೇನು ಹೇಳ್ಬೇಕಾಗ್ಯದ, ಪ್ರಮಾಣ ಅಂತ ಯಾಕಂದ್ರು ಅಂತಂದ್ರ ಪ್ರಮಾಚೇತನದ ಸಾಧನವಾಗಿರುವ ಕಾರಣ, ಸಾಧನಗಳಾಗಿರುವ ಕಾರಣ ಇದಕ್ಕೆ ಪ್ರಮಾಣಗಳು ಅಂತಾರೆ. ಅದಕ್ಕೆ ಸಾಧನಗಳು ಎಷ್ಟು ಟೈಪ್ ಅದಾವ, ಯಾವಕ್ಕಂತಾರೆ ಪ್ರಮಾಣಗಳು ಅಂತ? 6 ರೀತಿ ಅವ. ಅದು ಬೇರೆ ಮತ್ತ ಇದಲ್ಲೇ ಮತ್ತ ಅದೊಂದು ಬೇರೆ ಪ್ರಮಾಣ. ಅವು 6 ರೀತಿ ಪ್ರಮಾಣಗಳು. ಈ ಜ್ಞಾನವನ್ನ ಪಡ್ಕೋಬೇಕಾದ್ರೆ ಎಷ್ಟು ರೀತಿಲಿ ಅಂತ ಜ್ಞಾನ ಆಗ್ತದ ಅಂತಂದ್ರೆ ಆ ಪ್ರಮಾಣ ಬೇರೆ. ಇಲ್ಲಿ ಏನದವ, ಪಂಚ ಇಂದ್ರಿಯಗಳಿಗೆ ಪ್ರಮಾಣ ಅಂತ ಹೇಳಕತ್ತಾರ. ಈಗ ಈ ವಿಷಯ ವ್ಯಾಪ್ತಿ ಅನ್ನೋದು ಪಂಚ ಜ್ಞಾನೇಂದ್ರಿಯಗಳು ಏನದಾವಲ್ಲ ಅಷ್ಟ್ರಿಗೆ 5 ಪ್ರಮಾಣಗಳದಾವ. 5 ಪ್ರಮಾಣದಾಗ ಏನದಾವ, 3 ಪ್ರಮಾಣಗಳು ಬೇರೆ ಟೈಪ್ ಅದಾವ, ಇನ್ 2 ಪ್ರಮಾಣಗಳು ಬೇರೆ ಟೈಪ್ ಅದಾವ. ಕಣ್ಣ, ಕಿವಿ, ಮೂಗ ಇವೇನ್ ಮಾಡ್ತಾವ, ವೃತ್ತಿ ನಿಮ್ಮ ಶರೀರದಿಂದ ಹೊರಗೋತವು. ತಮ್ಮ ಶಕ್ತಿಯಾನುಸಾರ ಎಷ್ಟು ದೂರ ಸಾಧ್ಯದ ಅಷ್ಟು ದೂರ ಹೋಗಿ ಆ ವಿಷಯಗಳನ್ನು ಗ್ರಹಿಸಿ ಬರ್ತಾವ. ಆದ್ರೆ ರುಚಿ ಮತ್ತು ಚರ್ಮ ಇವೆರಡು ಏನದವಪ್ಪ ಅಂತಂದ್ರ ಆ ವಿಷಯ ವಸ್ತುಗಳು ಬಂದು ಇವುಗಳ ಸಂಗಮ ಆದಾಗ, ಇವುಗಳ ಸಂಬಂಧ ಹೊಂದಿದಾಗ ಅವುಗಳ ಜ್ಞಾನ ಮಾಡ್ಕೊತಾವ. ಅದಕ್ಕೆ 2 ರೀತಿ ಇವು. ವಿಷಯ ವಸ್ತುಗಳು ಇದ್ದಲ್ಲಿಯೇ ಹೋಗಿ ಅವುಗಳ ಜ್ಞಾನ ಮಾಡಿಕೊಳ್ಳಂತವು 3: ಕಣ್ಣ, ಕಿವಿ, ಮೂಗ. ನಿಮ್ಮ ಮನೆ ಪಕ್ಕದಲ್ಲಿ 10ನೇ ಮನೆಯವರು ಧನಿಯಾ ಹುರಿತಿದ್ರು ಅಂತಂದ್ರೆ ಆ ಮಸಾಲೆ ವಾಸನೆ ಇಲ್ಲೇ ಕುಂತು ನಿಮ್ಮ ಮೂಗು ಏನ್ ಮಾಡ್ತಿರ್ತದ, ಅದನ್ನು ಗ್ರಹಿಸ್ತಿರ್ತದ. ಆದ್ರೆ ಅವ್ರ ಮನೆಯೊಳಗೆ ಮಾಡ್ತಾ ಇರೋ ಸಿಹಿಯಾದ ಪದಾರ್ಥಗಳು ಬೊಗಣೆಗೆ ಹಾಕೊಂಡು ನಿಮ್ಮ ಮನೆಗೆ ತಂದು ಕೊಟ್ರೆ ಅಟೆ ನಿಮ್ಮ ನಾಲಿಗೆ ರುಚಿಸ್ತದೆ ಹೊರತು ಅವ್ರ ಮನೆಗೆ ಹೋಗಿ ರುಚಿ ನೋಡಿ ಬರ್ಲಕ್ಕಾಗಲ್ಲ. ಅದು ನಾಲಿಗೆಗೆ ಆ ವಿಷಯ ವಸ್ತುನೇ ನಿಮ್ಮ ನಾಲಿಗೆ ಹತ್ರ, ಚರ್ಮದ ಹತ್ರ ಬಂದಾಗ ಆವಾಗ ನಿಮ್ಗೇನಾಗ್ತದೆ, ಅದರ ಅನುಭವ ಆಗ್ತದೆ. ಈ ರೀತಿ 2 ರೀತಿ ಪ್ರಮಾಣಗಳಿವೆ. ವಿಷಯ ವಸ್ತುಗಳು ಬಂದು ತಮ್ಮನ್ನೇ ಸಂಧಿಸಿದಾಗ ಜ್ಞಾನ ಮಾಡಿಕೊಳ್ಳುವ ಪ್ರಮಾಣಗಳು, ಮತ್ತು ವಿಷಯ ವಸ್ತುಗಳು ಇದ್ದಲ್ಲಿಗೆ ಹೋಗಿ ಅವುಗಳ ಜ್ಞಾನ ಮಾಡಿಕೊಳ್ಳುವ ಪ್ರಮಾಣಗಳು. ಒಪ್ಪುದ್ರೆ ಇವು ಮಾತಾ? ನೆಕ್ಸ್ಟ್ ಏನಪ್ಪ ಅಂದ್ರೆ, ಹಗ್ಗದ ಯಥಾರ್ಥ ಜ್ಞಾನವಾಗುವಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾಗಲ್ಪಟ್ಟ ಚೇತನವನ್ನ ಪ್ರಮಾಚೇತನವೆಂದು ಹೇಳುತ್ತಾರೆ. ಹಗ್ಗದ ಜ್ಞಾನ ಆಗುವಾಗ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾಗಲ್ಪಟ್ಟ ಚೇತನವನ್ನ ಪ್ರಮಾಚೇತನವೆಂದು ಹೇಳುತ್ತಾರೆ. ಹಾವಿನ ಅಯಥಾರ್ಥ ಜ್ಞಾನವಾಗುವಲ್ಲಿ ಅವಿದ್ಯಾ ವೃತ್ತಿಯಲ್ಲಿ ಆರೂಢವಾಗಲ್ಪಟ್ಟ ಚೇತನವನ್ನ ಪ್ರಮಾಚೇತನ ಎಂದು ಹೇಳಲಿಕ್ಕೆ ಬರಲ್ಲ. ಅದು ಪ್ರಮಾಚೇತನವಲ್ಲ. ಹಂಗ್ಯಾಕೆ ಹೇಳಕ್ ಬರಲ್ಲ ಅಂತಂದ್ರೆ ಅದು ಪ್ರಮಾಚೇತನ ಅಲ್ಲ. ಆದ್ದರಿಂದ ಅದನ್ನ ಏನಂತ ಹೇಳ್ಬೋದು? ಆದ್ದರಿಂದ ಅದನ್ನ ಅಪ್ರಮಾಚೇತನ ಎಂದು ಹೇಳಬಹುದು. ಯಾಕೆ ಹೇಳಬಹುದು ಅಂತ ನಾನು ಬಹುದು ಅಂತ ಯಾಕೆ ಅದ್ರಾಗ ಸೇರಿಸ್ತೀನಿ ಅಂತಂದ್ರೆ, ಈ ಅಪ್ರಮಾಚೇತನ ಅನ್ನೋ ಶಬ್ದ ಆ ಶಾಸ್ತ್ರದಲ್ಲಿ ಬರೆದಿಲ್ಲ. ಪ್ರಮಾಚೇತನ ಅಲ್ಲ ಅಂತ ಅಷ್ಟೇ ಹೇಳ್ಯಾರ.
ಅದಕ್ಕೆ ನಾವೇನ್ ಮಾಡಮ್ಮ, ಅದಕ್ಕೆ ಅಪ್ರಮಾಚೇತನ ಅಂತೇಳಿ ಅದಕ್ಕೆ ಹೇಳ್ಬೋದು. ಮತ್ತ ಶಾಸ್ತ್ರಕಾರರು ಬೇರೆ ಯಾವುದೇ ಗ್ರಂಥನೊಳಗೆ ಅಪ್ರಮಾಚೇತನಕ್ಕೆ ಮತ್ತೇನೇನೋ ಲಕ್ಷಣ ಬರೆದಿದ್ರಂತಂದ್ರ ನಾ ಹೇಳಿದ್ದು ದಾರಿ ತಪ್ಪಿಸ್ತದ, ಅದಕ್ಕೆ ಹೇಳಬಹುದು ಅಂತ ಒಂದು ಭಯದಿಂದ ಸೂಕ್ಷ್ಮತೆಯಿಂದ ಹೇಳಕತ್ತೇನೆ ಅಷ್ಟೇ. ಇದು ನಂದೇ ಒಂದು ಶಬ್ದ ಇದೆ, ನಾನೇ ಹಾಕಿದ್ದೆ. ಅದಕ್ಕೆ ಯಥಾರ್ಥ ರೂಪ ಜ್ಞಾನಕ್ಕೆ ಯಾವುದು ಪ್ರಮಾಣ? ಯಥಾರ್ಥ ರೂಪ ಪಡ್ಕೋಬೇಕಾದ್ರೆ ನೇತ್ರವೇ ಪ್ರಮಾಣ. ಯಥಾರ್ಥ ಶಬ್ದ ಜ್ಞಾನಕ್ಕೆ ಶ್ರೋತ್ರವೇ ಪ್ರಮಾಣ. ಯಥಾರ್ಥ ಸ್ಪರ್ಶ ಜ್ಞಾನಕ್ಕೆ ಚರ್ಮವೇ ಪ್ರಮಾಣ. ಯಥಾರ್ಥ ರಸನ ಜ್ಞಾನಕ್ಕೆ ನಾಲಿಗೆಯೇ ಪ್ರಮಾಣ. ಯಥಾರ್ಥ ಗಂಧ ಜ್ಞಾನಕ್ಕೆ ನಾಸಿಕವೇ ಪ್ರಮಾಣ. ಈ ರೀತಿ ನಿನ್ನೆಯಿಂದ ಒಂದು ಸುಮಾರು 205ನೇ ವಿಷಯಾಂಕ ಯಾವಾಗ ಟಚ್ ಮಾಡಿವಿ ಅಲ್ಲಿಂದ ಇಲ್ಲಿ ತನಕ ಒಂದೇ ವಿಷಯ ಏನು ಹೇಳ್ಕೊತ ಬಂದೀವಿ, ಅವೆಲ್ಲ ಓಸು ಟರ್ಮಿನಾಲಜಿಗಳು ಈಗ ಮುಗಿದ ಮೇಲೆ ಇನ್ನೇನು ಈ ಎಲ್ಲ ಪ್ರಮಾತ ಚೇತನ, ಅಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮಾಚೇತನ, ಅಪ್ರಮಾಚೇತನ ಇವೆಲ್ಲ ಏನೇನು ಆವಲ್ಲ, ಏನೇನು ಪ್ರಮಾತ ಚೇತನ ಅಪ್ರಮಾತ ಚೇತನ ಅವೆಲ್ಲ ಅದಾವಲ್ರಿ. ಪ್ರತಿಬಿಂಬ ಇಲ್ಲದ್ದು ಅಪ್ರಮಾತ ಚೇತನ ಒಳಗಿರೋದು, ಪ್ರತಿಬಿಂಬ ಸಹಿತ ಬಿಂಬ ಸಹಿತ ಅಂತಃಕರಣ ಇರೋದು ಪ್ರಮಾತ ಚೇತನ. ಮತ್ತೆ ಯಾವುದು ಪ್ರಮಾಣ ಚೇತನ ಅಂದ್ರೆ ಯಾವುದು? ಹೋಗಿ ಕ್ರಮಿಸಿ ಇಂದ್ರಿಯದಿಂದ ವಸ್ತುವಿನ ತನಕ ಕ್ರಮಿಸಿದ್ದು ಅದು ಪ್ರಮಾಣ ಚೇತನ. ವಸ್ತುವಿನ ಆಕಾರ ತಾಳದು, ಸತ್ಯ ವಸ್ತುವಿನ ಆಕಾರ ತಾಳಿ ಸತ್ಯ ವಸ್ತುವನ್ನು ಹೇಳೋದು ಪ್ರಮಾಚೇತನ. ಮತ್ತೆ ಮಿಥ್ಯ ವಸ್ತು ಅಂತ ಗುರುತಿಸಿಕೊಡೋದು ಅಪ್ರಮಾಚೇತನ. ಮತ್ತೆ ಏನದವ ಪ್ರಮಾಣಗಳು ಅಂತೇಳಿ ಇಷ್ಟೊಂದು ಶಬ್ದಗಳು ತಿಳ್ಕೊಂಡಿರಿ. 204 ಮತ್ತು 205ನೇ ವಿಷಯಾಂಕ ಎರಡರೊಳಗೂ ಇವುದ್ರದ್ದು ಟರ್ಮಿನಾಲಜಿ ಅರ್ಥ ಮಾಡ್ಕೊಳ್ಳೋದೇ ಅದ. ಶಬ್ದದ ಅರ್ಥಗಳೇ ಪರಿಭಾಷಾ ಕೋಶ ಅಂತಾರೆ ಇದಕ್ಕೆ. ಈ ರೀತಿ ತಿಳ್ಕೊಂಡು ಪ್ರಮಾಣಗಳು ಅಂತ ತಿಳ್ಕೊಂಡಿರಿ. ಏನೇನ್ ತಿಳ್ಕೊಂಡಿರಿ? ಪ್ರಮಾತ ಚೇತನ, ಅಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮಾಚೇತನ, ಅಪ್ರಮಾಚೇತನ ಮತ್ತು ಪ್ರಮಾಣಗಳು. 6 ಶಬ್ದಗಳ ಅರ್ಥ ಬಂದೋಬಸ್ತ್ ತಿಳ್ಕೊಂಡಿರತ್ ನಾನು ಅನ್ಕೊಂಡಿನಿ. ನಾನು ಬಂದೋಬಸ್ತ್ ಹೇಳಿನಿ. ನಿಮ್ಮ ಸಾಮರ್ಥ್ಯ ತಿಳಿದಿದ್ರೆ ಸರಿ, ತಿಳಿಲಿಲ್ಲ ಅಂತಂದ್ರ ಎಷ್ಟೇ ತ್ರಾಸಾದ್ರೂ ಅವ್ರಿಗೆ ಯಾರಿಗಾರ ಕೇಳಿ ತಿಳ್ಕೊರಿ. ಯಾರಿಗೆ ಕೇಳಿದ್ರು ತಿಳಿಲಿಲ್ಲ ಅಂದ್ರೆ ನನಗೆ ಕಡೆಗೆ ಫೋನ್ ಮಾಡ್ರಿ. ಲಾಸ್ಟಿಗೆ ನಿಮಗೆ ತಿಳಿಲಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ. ಹೇಳಿದ ಮೇಲೆ ಇವು 6 ಐಟಮ್ನೊಳಗೆ ಈ 6 ಐಟಮ್ನೊಳಗೆ ತುಂಬಿ ತುಳುಕ್ತಾ ಇರೋಂಥದ್ದು ಒಂದೇ ಚೇತನ. ಈ 6 ಐಟಮ್ನೊಳಗೆ ತುಂಬಿ ತುಳುಕ್ತಾ ಇರೋದು ಒಂದೇ ಚೇತನ. ಈ 6 ಐಟಮ್ ಇದ್ದಾಗನೂ ಬೆಳಗುವ ಚೇತನ. ಈ 6 ಐಟಮ್ಗಳು ಸೃಷ್ಟಿ ಪೂರ್ವದಲ್ಲಿ, ಇವು ಸೃಷ್ಟಿ ಆಗುವುದಕ್ಕಿಂತ ಮುಂಚೆನೂ ಇದ್ದ ಚೇತನ. ಈ 6 ಐಟಮ್ಗಳು ಪ್ರಳಯ ಆಗಿ ಹೋದರೆ, ನಾಶ ಆಗಿ ಹೋದರೂ ಕೂಡ ಉಳಿಯುವ ಚೇತನ ಯಾವುದದು? ಸಾಮಾನ್ಯ ಚೇತನ, ಬ್ರಹ್ಮಚೇತನ, ಪರಬ್ರಹ್ಮಚೇತನ, ಪರಶಿವಚೇತನ, ಮಹಾಲಿಂಗ. ಹೌದಾ? ಇನ್ನು ಮುಂದೇನದ ಪಾಠ ಆ ಮಹಾಲಿಂಗದ ಬಗ್ಗೆ, ಸಾಮಾನ್ಯ ಚೇತನದ ಬಗ್ಗೆ. ಅದು ಎಂತ ಪಾಠ ಅಂತಂದ್ರ ಇಲ್ಲಿ ತನಕ ನಿಮ್ಗೆ ಏನಾಗ್ಯದ, ಇದೆಲ್ಲ ಇಂದ್ರಿಯಜನ್ಯ ಜ್ಞಾನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಿವಿಲಿಂತ ಕೇಳಿದ ಜ್ಞಾನ ಇವೆಲ್ಲ. ಇನ್ನು ಮುಂದೆ ಹೇಳೋದೇನದ? ಗುಹ್ಯ ವಿದ್ಯೆ. ಕಿವಿಲಿಂತ ಕೇಳೋದಿಲ್ಲದ, ಒಳಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸಾಮಾನ್ಯ ಚೇತನ ಇದು ಎಂತ ಚೇತನದ ಜ್ಞಾನ? ಸಾಮಾನ್ಯ ಚೇತನದ ಜ್ಞಾನ ಅಂತಂದ್ರೆ ಇಂದ್ರಿಯ ಜನ್ಯವಲ್ಲ.
ಅದಕ್ಕೆ ಇಂದ್ರಿಯ ಅಜನ್ಯ ಜ್ಞಾನ. ಸಾಮಾನ್ಯ ಚೇತನದ ಜ್ಞಾನ ಅಂದ್ರೆ ಇಂದ್ರಿಯ ಅಜನ್ಯ ಜ್ಞಾನ. ಈ ಇಂದ್ರಿಯ ಅಜನ್ಯ ಜ್ಞಾನದ ಬಗ್ಗೆ ಪಾಠ ಈಗ ಮುಟ್ಟಿದೆವು ಅಂತಂದ್ರೆ ಇದು ಬಹಳ ದೊಡ್ಡ ಪಾಠ. ಸಾಮಾನ್ಯ ಚೇತನ ಇದನ್ನ ಅನುಭವಿಸಬೇಕು. ಇದು ಪೂರ್ತಿ ಕ್ಲೈಮ್ಯಾಕ್ಸ್, ಲಾಸ್ಟ್ ಇಂದ ಸಾಮಾನ್ಯ ಚೇತನದ ಬಗ್ಗೆ. ಅದನ್ನೆಲ್ಲ ಮುಗಿಸ್ಬೇಕೀಗ. ಸುಮಾರು ಎಷ್ಟು ಪೇಜ್ ಬರ್ತದಂದ್ರೆ 53 60 12 ಪೇಜ್. 3 53 54 55 56 57 58 59 60 8 4 32 ಪೇಜ್ ಅದ. 32 ಪೇಜ್ ಇಷ್ಟದ ನೋಡ್ರಿ. ಇದು ಏನ್ ಮಾಡ್ಬೇಕು? ಅನುಭವಿಸ್ಲಕ್ಕ ತಯಾರಾಗ. ಸಾಮಾನ್ಯ ಚೇತನ ಪಾಠ ಮಿಸ್ ಮಾಡಬೇಡ್ರಿ. ಪರಮಾತ್ಮ ಅದನ್ನ ಮತ್ತ ಆ ಪರಮಾತ್ಮ ಬೇರೆ ಯಾರೂ ಅಲ್ಲ, ಅದೇ ನನ್ನ ಸ್ವರೂಪ. ನಿಮ್ಗೆಲ್ಲ ದುಃಖ ನಿವೃತ್ತಿ ಮಾಡಂತದೇ ಇದು. ಯಾಕಂದ್ರೆ ನಿಮಗ ಪರಮಾತ್ಮ ಅದನ್ನೋದು ಬರೇ ತೇರಿ ತಿಳ್ಕೊಂಡಿರಿ, ಪ್ರಾಕ್ಟಿಕಲ್ ಆಗಿ ಇಲ್ಲ. ನಿಮಗೆ ಪರಮಾತ್ಮ ಅದನ್ನೋದು ನಿಮ್ಮ ಅನುಭವಕ್ಕೆ ತಂದುಕೊಂಡಿದ್ರಿ ಅಂತಂದ್ರೆ ಇದು ಯಾವುದು ನಂದಲ್ಲ, ಎಲ್ಲ ಅವಂದದ, ನಂದೇನದ ಇದ್ರಾಗ ಅಂತೇಳಿ ನಿಚಿಂತೆಯಾಗಿ ದುಃಖ ಪಡ್ತಿದ್ದಿಲ್ಲ, ಟೆನ್ಷನ್ ತಗೋತಿದ್ದಿಲ್ಲ, ಭಯ ಪಡ್ತಿದ್ದಿಲ್ಲ. ನಿಮ್ಗೆ ಯಾವಾಗ ಭಯ ದುಃಖ ಆಗ್ಲಕ್ಕತ್ತದ ಅಂತಂದ್ರೆ ಅದರ ಅರ್ಥ ಏನು? ಪರಮಾತ್ಮನ ಇರುವಿಕೆಯ ಬಗ್ಗೆ ನಿಮಗೆ ಅನುಭವ ಇಲ್ಲ ಅಂತ. ನಿಮಗೆ ಅಂದ್ರೇನು, ನಮಗಂದ್ರೇನು? ಬರೇ ತೇರಿ ಮಾತಾಡ್ತೀವಿ ಅದನ್ನ ಅಂತ. ಏನಾರ ಚಲೋದಾಯ್ತಂದ್ರೆ ದೇವ್ರು ಚಲೋ ಇಟ್ಟನ ಅಂತೀವಿ ಅಷ್ಟೇ. ಕೆಟ್ಟದಾಯ್ತಂದ್ರೆ ದೇವ್ರು ಹೆಂಗಿಟ್ಟ ನೋಡು, ದೇವ್ರು ಇದ್ದನಂದ್ರೆ ಹಿಂಗ್ಯಾಕಿರ್ತಿತ್ತು ಅಂತ ಚಾಲು ಮಾಡ್ತೀವಿ. ಅದಕ್ಕೆ ಇದು ಸಾಮಾನ್ಯ ಜ್ಞಾನದ ಪಾಠ ಬಹಳ ಮುಖ್ಯವಾದದ್ದು. ಇಂದ್ರಿಯ ಅಜನ್ಯವಾದ ಜ್ಞಾನ. ಇದಕ್ಕೆ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಅಟೆಂಡ್ ಆಗಬೇಕು. ಇನ್ನ ಒಂದು ವಾರ ಓದ್ತದೋ 10 ದಿವಸ ಓದ್ತದೆ. 205ನೇ ವಿಷಯ ಅಂಕ ಬಹಳ ದೊಡ್ಡದಿದೆ. ಎಷ್ಟಬಹುದು ಲೇಟ್ ಹಾಕಿರ್ಲಕ್ಕ ಮಾಡೋಣ, ಡೀಟೇಲ್ ಸ್ಟಡಿ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಏನಾರು ಡೌಟ್ ಅದ, ಏನಾರು ಕೇಳೋದ ಇವತ್ತಿನ ಪಾಠದಾಗ? ಏನಿಲ್ಲ, ಎಲ್ಲ ಮೊದಲು ಕಲ್ತಿದ್ದೆ. ಈಗ ಒಂದು 6 ಏನು ಪ್ರಾಕ್ಟೀಸ್ ಮಾಡ್ಲಕತ್ತೀರಿ ಅದನ್ನೇ ಏನು ಮಾಡೀನಿ, ಶಾಸ್ತ್ರೀಯವಾಗಿ ಅದು ವಿಶ್ಲೇಷಣೆ ಮಾಡಿದ್ದು ಓದಿನಿ ಅಷ್ಟೇ. ಏನು ಎಲ್ಲ ನಿಮ್ಗೆ ಗೊತ್ತಿದ್ದ ವಿಷಯನೇ ಅದಲ್ರಿ, ಏನು ಹೊಸದು ಹೇಳೀನಿ ಇವತ್ತು. ಈಗ ಒಂದು 6 ಏನು ಹೇಳೀನಿ ಅದಕ್ಕೆ ಫೈನಲ್ ರೂಪ ಕೊಟ್ಟೇನಿ, ಉಪಸಂಹಾರ ಮಾಡಿಬಿಟ್ಟೆ. ಮಾಡಿ ಇಂದ್ರಿಯ ಜನ್ಯ ಜ್ಞಾನ ತಕಡೆ ಮುಗಿತು. ಈಗ ನಾಳೆ ಉಪಕ್ರಮ ಇಂದ್ರಿಯ ಅಜನ್ಯ ಜ್ಞಾನ ಅಂತಂದ್ರೆ ಸಾಮಾನ್ಯ ಚೇತನದ ಬಗ್ಗೆ ಈಗ ಜ್ಞಾನ. ಪರಮಾತ್ಮ ಚೇತನ, ವಿಭು ವಿಶ್ವಾತ್ಮಕ ಚೇತನ, ಇಲ್ಲಿ ತನಕ ಒಳಗಿರೋದ ಚೇತನ. ಇನ್ನು ಮುಂದೆ ಒಳಗ ಹೊರಗ ಏನಾಯ್ತು ಗೊತ್ತಾ? ಈಗ ನಿಮಗ 204ನೇ ವಿಷಯಾಂಕದ ತನಕ ಒಳಗಿದ ಚೇತನ ಹೇಳಿದ್ರು. 205ನೇ ವಿಷಯಾಂಕದಾಗ ವೃತ್ತಿ ಅಂತ ಹೇಳಿದ್ರು. ಇದು ಯಾವ ಚೇತನ? ಹೊರಗಿಂದ ಹೊರಗಿನ ಚೇತನಗಳು ಹೌದಲ್ರಿ ಇವು. 205ನೇ ವಿಷಯದಾಗ ಹೇಳಿದ್ದು ವೃತ್ತಿ ಹೊರಗೆ ಬಂದವ. ಒಂದು ಒಳಗಿನ ಚೇತನ, ಒಂದು ಹೊರಗಿನ ಚೇತನ. ಇವೆರಡನ್ನ ಸೆಪರೇಟ್ ಸ್ಟಡಿ ಮಾಡಿಸಿ ಮುಂದೇನ್ ಮಾಡ್ತಾರ, ಒಳಗ ಹೊರಗ ಕೂಡೇ ಇರೋದು ಒಂದೇ ಚೇತನ ಅಂತ ಹೇಳ್ತಾರೆ. ಆದ್ರೆ ಅಡ್ರೆಸ್ ಯಾವುದು? ಪಿಂಡಾಂಡ ಹಿಡ್ಕೊಂಡೇ ಹೇಳಾರ. ಇನ್ನ ಈಶ್ವರ ಬ್ರಹ್ಮಾಂಡ ಕಡೆ ಹೋಗಿಲ್ಲವರು. ಪಿಂಡಾಂಡದ ಹೊರಗೆ, ಪಿಂಡಾಂಡದ ಒಳಗೆ, ಮತ್ ಪಿಂಡಾಂಡದ ಹೊರಗ ಒಳಗ ಕೂಡಿ ಒಂದೇ ಚೇತನ ಆದ ಅಂತೇಳಿ ಅದಕ್ಕೆ ಸಾಮಾನ್ಯ ಚೇತನ ಅಂತ ಮಾಡ್ಯಾರ.
ಸಾಮಾನ್ಯ ಚೇತನದ ವಿಚಾರ, ಪರಮಾತ್ಮನ ವಿಚಾರ ಇವತ್ತು ರಾತ್ರಿ ಚಾಲು ಮಾಡೋಣ. ನಾಳೆ ಇಂದ ಅದಕ್ಕೆ ಇವತ್ತು ರಾತ್ರಿ ಪೀಠಿಕೆ ಹಾಕಿ ನಾಳೆ ಎಂತ ಅದನ್ನು ಲೈಫ್ ಸ್ಟಡಿ ಮಾಡ್ಕೊತ ಹೋಗೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಏನ್ರಿ ಹುಡುಗರುಗಳ ಇದುವರೆಗೆ ಶುದ್ಧ ಬ್ರಹ್ಮೇಶ ಸದ್ಗುರುಗಳಾದ ಶ್ರೀ ಶ್ರೇಣೋತ್ತ ಮಹಾಸ್ವಾಮಿಗಳು ಹಾಗೂ 4 ಪ್ರಕಾರದ ಚೇತನಗಳು ಹಾಗೂ ಪ್ರಮಾಣಗಳನ್ನ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟು, 4 ಚೇತನಗಳು ಕೂಟಸ್ಥ ಚೇತನ, ಅಂತಃಕರಣ ಆರೂಢ ಚೇತನ ಮತ್ತು ಆಭಾಸ ಆರೂಢ ಚೇತನ ಮತ್ತು ಅವಿದ್ಯಾ ಆರೂಢ ಚೇತನ, ಹಿಂಗೆ 4 ಚೇತನಗಳು ಮತ್ತು 5 ಪ್ರಮಾಣಗಳು, ಜ್ಞಾನೇಂದ್ರಿಯಗಳು, ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ಘ್ರಾಣ, ಇವುಗಳ ಪ್ರಮಾಣಗಳು ಅಂತ ಹೇಳಿ ತಿಳಿಸಿಕೊಟ್ಟು ಇಂಥ ಒಂದು ವಿವರಣವಾಗಿ ನಾವು ತಿಳಿಯುವಂಗ ತಿಳಿಸಿದ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನೊಂದು ಮತ್ಯಾರು ಗ್ರಂಥ ಯಾರು ಹೇಳ್ತೀರಿ? ಮಲ್ಲಪ್ಪ ಗುರುಗಳೇ.